ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಿಪ್ಸ್ ಅಂಡ್ ಟೆಕ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟ್ ಇಂದ ಹಿಡಿದು ಕೊನೆ ತನಕ ನೋಡ್ರಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ. ಸೊ ಇದೇ ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲನೇದಾಗಿ ಬಂದಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಗೋಸ್ಕರ ಇಲ್ಲಿ ನಾವಿದ್ದೀವಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಸ್ ಫ್ರೆಂಡ್ಸ್, ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು ಒಂದು ಡಿಸೀಸು. ಅದನ್ನ ಕನ್ನಡದಲ್ಲಿ ಏನಂತ ಹೇಳಿ ಕರೀತಾರೆ ಅಂತಂದ್ರೆ ಕ್ಷಯ ರೋಗ ಅಂತ ಹೇಳಿ ಕರೀತಾರೆ ಅಲ್ವಾ. ಕ್ಷಯ ರೋಗ ನೀವು ಕೇಳಿ ಇರ್ತೀರಿ. ನಿಮ್ಗೆ ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಐಡಿಯಾ ಇಲ್ಲ ಅಂದ್ರೂ ಸಹ ಕ್ಷಯ ರೋಗದ ಬಗ್ಗೆ ಕೇಳಿರ್ತೀರಿ. ಮನೆಗೆ ಬರ್ತಾರೆ, ನಿಮ್ಮ ಮನೆಯಲ್ಲಿ ಸ್ವಚ್ಛತೆ ಇದೆ ಅಂತ ನೋಡ್ತಾರೆ. ಮತ್ತೆ ಟ್ಯಾಪ್ ವಾಟರ್ ಬಳಸ್ತಾ ಇದ್ದೀರಾ ಅಥವಾ ಸ್ಟೋರ್ ಮಾಡಿರೋ ವಾಟರ್ ಬಳಸ್ತಾ ಇದ್ದೀರಾ, ಆ ವಾಟರ್ನ ಚೆನ್ನಾಗಿ ಮುಚ್ಚಿಡ್ತಾ ಇದ್ದೀರಾ. ಸೊ ಯಾರಿಗಾದ್ರೂ ಕೆಮ್ಮು ಇದೆಯಾ, ನೆಗಡಿ ಇದೆಯಾ, ಜ್ವರ ಇದೆಯಾ, ಸೊ ಎಷ್ಟು ದಿವಸದಿಂದ ಇದೆ, ಯಾವಾಗಿಂದ ಸಫರ್ ಆಗ್ತಾ ಇದ್ದಾರೆ, ಏನಾದ್ರೂ ಟಿ ಬಿ ಪೇಷಂಟ್ಗಳು ನಿಮ್ಮ ಮನೇಲಿ ಇದ್ದಾರಾ. ಸೊ ಈ ರೀತಿಯಾಗಿ ಎಲ್ಲ ಒಂದು ಕ್ವಶನ್ಗಳನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಆಶಾ ವರ್ಕರ್ಸ್ ವರ್ಷಕ್ಕೊಂದ್ಸರಿನೋ 6 ತಿಂಗಳಿಗೊಂದ್ಸರಿನೋ ಬಂದು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಇದರ ಅರ್ಥ ಏನಂದ್ರೆ ಅದನ್ನ ನಮ್ಮ ಭಾರತ ದೇಶದಿಂದ ಅದನ್ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅದನ್ನ ನಿರ್ಮೂಲನೆ ಮಾಡುವ ಒಂದು ಕಾರ್ಯಕ್ರಮನ ತಗೊಂಡಿರ್ತಾರೆ. ಸೊ ಅದನ್ನ ಕನ್ನಡದಲ್ಲಿ ಕ್ಷಯ ರೋಗ ಅಂತ ಹೇಳಿ ಕರೀತಾರೆ. ಸೊ ನಾವು ಟ್ಯೂಬರ್ಕ್ಯುಲೋಸಿಸ್ ಒಂದು ಡಿಸೀಸ್ ನ ಇಂಟ್ರೊಡಕ್ಷನ್ ಇಂದ ನಾವು ನೋಡ್ಕೊಳ್ಳೋದೇ ಆದ್ರೆ ಇದು ಒಂದು ಕಾಲಾನುಕಾಲಕ್ಕೆ ಅಂದ್ರೆ ಇದನ್ನ ಆಲ್ಮೋಸ್ಟ್ ಆಲ್ ಇದು ಎಲ್ಲರಲ್ಲಿ ಕಂಡು ಬರುವಂತ ಡಿಸೀಸು ಮೀನ್ಸ್ ಪ್ರಚಲಿತವಾಗಿ ಮನುಷ್ಯರಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಇದು ಡಿಸೀಸ್ ಆಗಿರುತ್ತೆ. ಸೊ ಏನಂದ್ರೆ ಈ ಡಿಸೀಸು ಇಂಟ್ರೊಡಕ್ಷನ್ ಇಂದ ನಾವು ಹೇಳೋದಾದ್ರೆ ಈ ಟ್ಯೂಬರ್ಕ್ಯುಲೋಸಿಸ್ ಪೇಷಂಟ್ಸ್ ಗಳು ತುಂಬಾ ಜನ ಏನಾಗುತ್ತೆ ಅಂದ್ರೆ ಇದು ಸಾವಿನವರೆಗೂ ಇದು ಕೊಂಡೊಯ್ಯುವ ಪರಿಸ್ಥಿತಿ ಬಂದು ಈ ಒಂದು ಟ್ಯೂಬರ್ಕ್ಯುಲೋಸಿಸ್ ಡಿಸೀಸ್ಗೆ ಇರುತ್ತೆ. ಸಾವು ಸಹ ಇದರಲ್ಲಿ ಸಂಭವಿಸಬಹುದು. ಸೊ ಈ ರೀತಿಯಾಗಿರುವಂತಹ ಒಂದು ಬಹಳ ಕ್ರಿಟಿಕಲ್ ಕಂಡೀಷನ್ ಇರುತ್ತೆ. ಸೊ ಇದು ಯಾವ ರೀತಿಯಾಗಿ ಮನುಷ್ಯನಿಗೆ ಬರುತ್ತೆ ಸರ್, ಟ್ಯೂಬರ್ಕ್ಯುಲೋಸಿಸ್ ಯಾವ ರೀತಿಯಾಗಿ ಬರುತ್ತೆ ಸರ್ ಅಂತಂದ್ರೆ ನೀವು ಮನಸ್ಸಲ್ಲೇ ಕ್ವಶನ್ ಇರ್ಬೋದು. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆದ್ರೂ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಒಬ್ಬ ಮನುಷ್ಯನಿಗೆ ಏನಾದ್ರೂ ಒಬ್ಬ ವ್ಯಕ್ತಿಗೆ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಟ್ಯೂಬರ್ಕ್ಯುಲೋಸಿಸ್ ಇದೆ ಅಂತಂದ್ರೆ ಸೊ ನನಗೆ ಅದು ಮುಂಚೆ ನನಗೆ ಗೊತ್ತಾಗ್ಲಿಲ್ಲ. ನಾನು ಏನ್ ಮಾಡ್ತೀನಿ, ನನ್ನ ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಲಿ, ಅವ್ರ ಜೊತೆ ಊಟ ಮಾಡೋದಾಗ್ಲಿ, ಅವ್ರ ಜೊತೆ ಮಾತಾಡೋದಾಗ್ಲಿ, ಸೊ ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ, ಕೆಮ್ಮುವಾಗ ಕರ್ಚೀಫ್ನ ಅಥವಾ ಕರವಸ್ತ್ರನ ಅಡ್ಡ ಇಟ್ಕೊಳ್ಳದೆ ಇರೋದಾಗ್ಲಿ. ಸೊ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಬ್ಬ ವ್ಯಕ್ತಿ ಏನಾದ್ರೂ ಇನ್ಫೆಕ್ಟೆಡ್ ಆಗಿದ್ದಾರಂದ್ರೆ ಅವ್ರ ಜೊತೆ ನಾವು ಕ್ಲೋಸ್ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಅವರ ಒಂದು ಡ್ರಾಪ್ಲೆಟ್ಸ್ ಸ್ನೀಸಿಂಗ್, ಅವ್ರೇನಾದ್ರೂ ಕೆಮ್ಮಿದಾಗ ಡ್ರಾಪ್ಲೆಟ್ಸ್ ಏನಾದ್ರೂ ನಮ್ಮ ಬಾಡಿಗೆ ಅದು ಸ್ಪ್ರೆಡ್ ಆದ್ರೆ ಆ ಒಂದು ಮುಖಾಂತರವಾಗಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಟಿಬಿ ಕಾಯಿಲೆ ಅನ್ನೋದು ಬರುತ್ತೆ. ಸೊ ಇದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ. ಬ್ಯಾಕ್ಟೀರಿಯಾ ಅಂತಂದ್ರೆ ಇದು ಒಂದು ಸೂಕ್ಷ್ಮ ಜೀವಿಗಳಿಂದ ಬರುವಂತ ಒಂದು ರೋಗ. ಸೂಕ್ಷ್ಮ ಜೀವಿ ಡೈರೆಕ್ಟ್ ಆಗಿ ಬರೋದಿಲ್ಲ, ಇದು ಬಂದು ಒಬ್ಬರಿಂದ ಇನ್ನೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಇದು ಸ್ಪ್ರೆಡ್ ಆಗುತ್ತೆ. ಸೊ ಕಮ್ಯುನಿಕೇಬಲ್ ಡಿಸೀಸ್ ಅಂತಾನು ಇದನ್ನ ಹೇಳ್ಬೋದು. ಸೊ ಇದು ಬಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತೆ. ಇದು ಯಾವ ಬ್ಯಾಕ್ಟೀರಿಯಾ ಇರುತ್ತೆ, ಸೊ ಅದು ಹೇಗೆ ಇನ್ಫೆಕ್ಷನ್ ಮಾಡುತ್ತೆ ಅಂತ ನಾವು ಮುಂದೆ ಹೇಳ್ತಾ ಇರ್ತೀನಿ. ಸೊ ನಾವು ನೆಕ್ಸ್ಟ್ ಇದನ್ನು ನೋಡೋದಾದ್ರೆ, ಹೌದು ಸರ್ ಟ್ಯೂಬರ್ಕ್ಯುಲೋಸಿಸ್ ಬಂದಿದೆ ಅಂತ ನನ್ಗೆ ಹೇಗೆ ಗೊತ್ತಾಗುತ್ತೆ ಸರ್ ಅಂತಂದ್ರೆ, ಸೊ ಇದು ಟ್ಯೂಬರ್ಕ್ಯುಲೋಸಿಸ್ ಬಂದ ವ್ಯಕ್ತಿ ಏನ್ ಮಾಡಿರ್ತಾರೆ ಅಂದ್ರೆ ತುಂಬಾ ಅವ್ರಿಗೆ ಏನಾಗುತ್ತೆ ಅಂದ್ರೆ ವೆಯ್ಟ್ ಲಾಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 75 kg ಇದ್ದೀನಿ, 50 kg ಇದ್ದೀನಿ. ಸೊ ನನಗೆ ಅಟ್ಯಾಕ್ ಆದಾಗ ನಾನು ಸಡನ್ ಆಗಿ ನನ್ನ ವೆಯ್ಟ್ ಏನಾಗೋದು ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾರೆಕ್ಟರ್ಸ್ ಬೈ ವೆಯ್ಟ್ ಲಾಸ್ ಏನಾದ್ರು ಆಗ್ತಾ ಇತ್ತಂದ್ರೆ ನೀವು ಅದರಿಂದ ನೋಡ್ಬೋದು. ಸೊ ವೆಯ್ಟ್ ಲಾಸ್ ಬರೀ ಟಿಬಿ ಬಂದೆ ಅಂತ ಅಲ್ಲ. ಸೊ ಇದೊಂದು ಕಾಮನ್ ಎಕ್ಸಾಂಪಲ್ ಅನ್ನು ಮಾತ್ರ ಇದರಿಂದ ತಿಳ್ಕೋಬಹುದು. ಸೊ ಈ ಟ್ಯೂಬರ್ಕ್ಯುಲೋಸಿಸ್ ಒಂದು ಹಿಸ್ಟ್ರಿ ಹೇಳೋದಾದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಡೆತ್ ಕಾಸಿಂಗ್ ಡಿಸೀಸ್ ಯಾವ್ದಪ್ಪ ಅಂತಂದ್ರೆ ಇದು ಟ್ಯೂಬರ್ಕ್ಯುಲೋಸಿಸ್. ಅಂದ್ರೆ ಫಸ್ಟ್ ಯಾವ್ದು ಸರ್ ಅಂದ್ರೆ ಫಸ್ಟ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತು, ಏಡ್ಸ್ ಆಗಿರ್ಬೋದು, HIV ಆಗಿರ್ಬೋದು. ಸೊ ಏಡ್ಸ್ HIV ಎರಡು ಡಿಫ್ರೆಂಟೇ ಬಟ್ ಒಂದೇ ತರ ನಿಮ್ಗೆ ಅನಿಸುತ್ತೆ. ಸೊ ಸ್ವಲ್ಪ ಅದರಲ್ಲಿ ಕಾಮನ್ ಆಗಿ ಚೇಂಜಸ್ ಇದಾವೆ. ಸೊ ಇದು ಬಂದು ಪ್ರಪಂಚದ ಅತಿ ದೊಡ್ಡ ಡಿಸೀಸ್ ಯಾವ್ದಪ್ಪ ಅಂದ್ರೆ ಮೊದಲನೇದಾಗಿ ಹೇಳೋದಾದ್ರೆ HIV ಆಗಿರ್ಬೋದು, ಏಡ್ಸ್ ಆಗಿರ್ಬೋದು, ಇವು ಮೊದಲನೇ ಸ್ಥಾನನ ಪಡ್ಕೊಂಡ್ರೆ ಇನ್ನ ಎರಡನೇ ಸ್ಥಾನನ ಆಕ್ರಮಿಸ್ಕೊಳ್ಳೋದು ಯಾವ್ದಪ್ಪ ಅಂತಂದ್ರೆ ನಮ್ ಟಿಬಿ ಅಲ್ವಾ. ಟಿಬಿ ಕಾಯಿಲೆ, ಈ ಒಂದು ಟಿಬಿ ಆಕ್ರಮಿಸ್ಕೊಳ್ಳುತ್ತೆ. ಈ ಒಂದು ಕ್ಷಯ ರೋಗ ಎರಡನೇ ಸ್ಥಾನವನ್ನು ಪಡೆದಿರುತ್ತೆ. ಹಂಗಂದ್ರೆ ಸರ್ ಇದ್ರದ್ದು ಡೆಫಿನೇಷನ್ ಏನು ಸರ್, ಫಾರ್ ಎಕ್ಸಾಂಪಲ್ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ನಾನು ಒಂದ್ಸರಿ ರೀಡ್ ಮಾಡ್ತೀನಿ, ನೀವು ಅದನ್ನ ಬರ್ಕೊಳ್ಳಂಗಿದ್ರೆ ನೋಟ್ ಮಾಡೋಂಗಿದ್ರೆ ಮಾಡ್ಕೊಡ್ರಿ. ಟಿಬಿ ಇಸ್ ಇನ್ಫೆಕ್ಷಿಯಸ್ ಡಿಸೀಸ್ ಪ್ರೈಮರಿಲಿ ಅಫೆಕ್ಟಿಂಗ್ ಲಂಗ್ ಪ್ಯಾರೆನ್ಕೈಮಾ ಇನ್ ಮೋಸ್ಟ್ ಆಫನ್ ಕಾಸ್ಡ್ ಬೈ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಅಂದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಒಂದು ಸೂಕ್ಷ್ಮಾಣು ಜೀವಿ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಅಂದ್ರೆ ಒಬ್ಬ ಡ್ರಾಪ್ಲೆಟ್ಸ್ ಮುಖಾಂತರ ಆಗಿರ್ಬೋದು, ಸ್ನೀಸಿಂಗ್ ಮಾಡೋ ಮುಖಾಂತರ ಆಗಿರ್ಬೋದು, ಸೊ ಕಫಿಂಗ್ ಮಾಡೋದ್ರಿಂದ ಆಗಿರ್ಬೋದು, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಆ ಒಂದು ಸ್ಫೂಟಮಲ್ಲಿ ಅಂದ್ರೆ ಆ ಒಂದು ನಾವು ಏನು ಡ್ರಾಪ್ಲೆಟ್ಸ್ ನ ಕೊಡ್ತೀವಲ್ಲ ಆ ಡ್ರಾಪ್ಲೆಟ್ಸ್ ಇನ್ನೊಬ್ಬ ವ್ಯಕ್ತಿಗೆ ತಗಲಿದಾಗ ಅದರೊಳಗಡೆ ಮೈಕೋಬ್ಯಾಕ್ಟೀರಿಯಂ ಅಂದ್ರೆ
ಆ ಒಂದು ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ. ಸೊ ಆ ಬ್ಯಾಕ್ಟೀರಿಯಾ ಏನಾದ್ರೂ ನಾವು ಇನ್ಹೇಲ್ ಮಾಡಿದ್ದೇ ಆದ್ರೆ ನಮ್ಮ ಒಂದು ದೇಹದಲ್ಲಿ ಅದು ಅಡಗಿಸ್ಕೊಂಡು ಅದು ನಮಗೆ ಟಿಬಿ ಕಾಯಿಲೆಯನ್ನ ತರುವಂತದ್ದಾಗಿರುತ್ತೆ. ಸೊ ಮೇನ್ ಕಾಸ್ ಏನಪ್ಪಾ ಅಂತಂದ್ರೆ ಕೆಮ್ಮು, ಅತಿಯಾಗಿರೋ ಕೆಮ್ಮು ಇರುತ್ತೆ ನಿಮಗೆ ಅಲ್ವಾ. ಸೊ ಅವೆಲ್ಲ ಅದು ಮೇನ್ ಕಾಸ್ ಇರುತ್ತೆ. ಅದು ಯಾವ್ದು ಉಂಟು ಮಾಡೋದಂದ್ರೆ ಬ್ಯಾಕ್ಟೀರಿಯಾ ಅನ್ನೋ ಒಂದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೆ ಒಂದು ಬ್ಯಾಕ್ಟೀರಿಯಾ ಬಂದು ಅದು ನಮಗೆ ಇನ್ಫೆಕ್ಷನ್ ಮಾಡುತ್ತೆ. ಸೊ ಸರ್ ಇದು ಬಂದ್ಮೇಲೆ ಬರೀ ನೀವು ಆಲ್ಮೋಸ್ಟ್ ಆಲ್ ನೀವು ಅವಾಗಲೇ ಹೇಳಿದ್ರಿ ಟಿಬಿ ಅನ್ನೋದು ಒಂದು ರೆಸ್ಪಿರೇಟರಿ ಡಿಸಾರ್ಡರ್ ಅಂತ ಹೇಳಿದ್ರಿ. ಸೊ ಅದೊಂದೇ ಹಾನಿ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ಮೇನ್ ಆಗಿ ಅದು ಜಾಸ್ತಿ ಹಾನಿ ಮಾಡೋದಂದ್ರೆ ನಮ್ ಲಂಗ್ಸ್ ಗೆ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ರೆಸ್ಪಿರೇಷನ್ ಆಗೋ ಟೈಮಲ್ಲಿ ಅದೇನಾಗುತ್ತೆ ಅಂದ್ರೆ ಲಂಗ್ಸ್ ಗೆ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಅದು ನಮ್ಗೆ ಎಂಟರ್ ಆಗ್ಬೇಕಂತಂದ್ರೆ ಅದು ರೆಸ್ಪಿರೇಷನ್ ಮುಖಾಂತರ ಎಂಟರ್ ಆಗ್ಬೇಕು. ಸೊ ಹಾಗಾಗಿ ನಮ್ ಲಂಗ್ಸ್ ಗೆ ಮೇನ್ ಆಗಿ ಎಫೆಕ್ಟ್ ಮಾಡುತ್ತೆ. ಸೊ ಇದು ಏನಾದ್ರೂ ಲಂಗ್ಸ್ ಗೆ ಎಫೆಕ್ಟ್ ಆಯ್ತು ಅಂದ್ರೆ ಇಫ್ ದೇರ್ ಇಸ್ ಅ ಚಾನ್ಸ್ ಆಫ್ ಸ್ಪ್ರೆಡಿಂಗ್, ಅಂದ್ರೆ ಇದು ನಮ್ಮ ದೇಹಕ್ಕೆ ಕೆಲವು ಭಾಗಗಳಲ್ಲಿ ಇದು ಬಂದು ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಇದು ವಿಸ್ತರಣೆ, ಅಂದ್ರೆ ತನ್ನ ಒಂದು ರೋಗನ ಟಿಬಿ ಏನ್ ಮಾಡುತ್ತೆ ಅಂದ್ರೆ ತನ್ನ ಒಂದು ರೋಗವನ್ನು ಇಡೀ ನಮ್ಮ ಬಾಡಿಗೆ ಏನಾಗುತ್ತೆ ಸ್ಪ್ರೆಡ್ ಮಾಡುತ್ತೆ. ಅದನ್ನ ಯಾವ ರೀತಿ ಯಾವ್ದಕ್ಕೆ ಸ್ಪ್ರೆಡ್ ಮಾಡುತ್ತೆ ಅಂದ್ರೆ ಮೇಜರ್ ಆಗಿ ನೋಡೋದಾದ್ರೆ ಕಿಡ್ನಿಗೆ ಇದು ಬಂದು ಸ್ಪ್ರೆಡ್ ಮಾಡಬಹುದು, ಬೋನ್ಸ್ ಅಂತಂದ್ರೆ ನಮ್ಮ ಮೂಳೆಗಳಿಗೆ ಇದನ್ನ ಸ್ಪ್ರೆಡ್ ಮಾಡಬಹುದು, ಲಿಂಫ್ ನೋಡ್ಸ್ ಸ್ಪ್ರೆಡ್ ಮಾಡಬಹುದು. ಸೊ ಮೂಳೆಗಳಿಗೆ ಹೇಗೆ ಸ್ಪ್ರೆಡ್ ಆಗುತ್ತೆ ಸರ್ ಅಂತಂದ್ರೆ ಸೊ ಮೇನ್ ಆಗಿ ಟೈಪ್ಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಬರುತ್ತೆ ಫ್ರೆಂಡ್ಸ್. ನಮ್ಮ ಒಂದು ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಬೆನ್ಮೂಳೆ ಇದೆಯಲ್ಲ, ಬೆನ್ಮೂಳೆ ಮತ್ತೆ ನಮ್ಮ ಬ್ರೈನ್, ಸೊ ಇದಕ್ಕೆಲ್ಲ ಬಂದು ಅಫೆಕ್ಟ್ ಮಾಡುತ್ತೆ. ಯಾವುದು ಟ್ಯೂಬರ್ಕ್ಯುಲೋಸಿಸ್ ಒಂದು ಬ್ಯಾಕ್ಟೀರಿಯಾ ಬಂದು ಅಫೆಕ್ಟ್ ಮಾಡುತ್ತೆ. ಸೊ ಇದರಿಂದ ತುಂಬಾ ಜನ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತು, ಬ್ರೈನ್ ರಿಲೇಟೆಡ್ ಡಿಸೀಸ್ ಏನಾದ್ರು ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಶ್ಯೂರಿಟಿ ಇರೋದಿಲ್ಲ. ಅವ್ರು ಯಾವಾಗ ಇರ್ತಾರೆ ಯಾವಾಗಿಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಬಹಳ ಕ್ರಿಟಿಕಲ್ ಕಂಡೀಷನ್ ಇರ್ತಾರೆ ಸ್ಪೈನಲ್ ಕಾರ್ಡ್ ಅಂಡ್ ಬ್ರೈನ್. ಸೊ ಆಲ್ಮೋಸ್ಟ್ ಆಲ್ ಟಿಬಿ ಅಂದ್ರೆ ಡೆತ್ ಕಾಸಿಂಗ್ ಡಿಸೀಸ್ ಇದು. ಸೊ ಇದರಲ್ಲಿ ಸರ್ ಯಾವ್ಯಾವುದು ಟೈಪ್ಸ್ ಇದಾವೆ ಇದರಲ್ಲಿ ಅಂತಂದ್ರೆ ನಾವು ಫಸ್ಟ್ ಹೇಳಿದ್ನಲ್ಲ ಅವಾಗಿಂದ ನಾನು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳೋದಕ್ಕಿಂತ ನಾನು ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಮೇನ್ ಆಗಿ ಏನಂದ್ರೆ ಇದು ಲಂಗ್ಸ್ ಗೆ ಅಫೆಕ್ಟ್ ಮಾಡೋದ್ರಿಂದ ಇದನ್ನ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಟೈಪ್ಸ್ ನೋಡೋದಾದ್ರೆ ಇದರಲ್ಲಿ ಯಾವ್ಯಾವ ಟೈಪ್ಸ್ ಬರ್ತಾವ ಅಂತಂದ್ರೆ ಟಿಬಿ ಅಂದ್ರೆ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್. ಇದು ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಕೂಡ ಅದು ಕೂಡ ಒನ್ ಟೈಪ್ ಆಫ್ ಟಿಬಿ ಅಂದ್ರೆ ಕ್ಷಯರೋಗ, ಅದು ಕೂಡ ಒಂದು ಟೈಪ್. ಸೊ ಇದು ಒಂದನೇ ಟೈಪ್ ಆದ್ರೆ ಇದು ನೆಕ್ಸ್ಟ್ ಎರಡನೇ ಟೈಪ್ ಯಾವ್ದಪ್ಪ? ಇದು ಎರಡನೇ ಟೈಪ್ ಯಾವ್ದು ಬರುತ್ತೆ ಅಂತಂದ್ರೆ ಅವಿನ್, AVIAN, ಅವಿನ್ ಟಿಬಿ ಅಂತಂದ್ರೆ ಏವಿನ್ ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ಅವಿನ್ ಅಂತಂದ್ರೆ ಏನು? ಬರ್ಡ್ಸ್ ಅಂದ್ರೆ ಹಕ್ಕಿಗಳಲ್ಲಿ ಇದನ್ನ ಜಾಸ್ತಿ ಕಾಣ್ತೀವಿ. ಸೊ ಇಲ್ಲಿ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಮೈಕೋಬ್ಯಾಕ್ಟೀರಿಯಂ ಎಂಟ್ರಿ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ನಾವು ಅವಿನ್ಸ್ ಅಲ್ಲಿ ನೋಡೋದಾದ್ರೆ ಮೈಕೋಬ್ಯಾಕ್ಟೀರಿಯಂ ಅವಿನ್ ಅಂತಂದ್ರೆ AVIAN ಈ ಒಂದು ಬ್ಯಾಕ್ಟೀರಿಯಾ ಒಂದು ಬರ್ಡ್ಸ್ ಗಳಲ್ಲಿ ಪಕ್ಷಿಗಳಲ್ಲಿ ಕಂಡು ಬರುತ್ತೆ. ನಾವು ನೋಡೋದಾದ್ರೆ ನೆಕ್ಸ್ಟ್ ಬೋವಿನ್ ಟ್ಯೂಬರ್ಕ್ಯುಲೋಸಿಸ್ ಅಂತಂದ್ರೆ ಕ್ಯಾಟಲ್ ಅಂದ್ರೆ ಪಶುಗಳಲ್ಲಿ ಅಥವಾ ಕೊಟ್ಟಿಗೆ ಅಂದ್ರೆ ಕೊಟ್ಟಿಗೆಯಲ್ಲಿ ಏನೇನು ಕಟ್ತಾರೆ? ಹಸು ಕಟ್ತಾರೆ, ದನ ಕಟ್ತಾರೆ, ಎಮ್ಮೆ ಕಟ್ತಾರೆ. ಸೊ ಈ ಒಂದು ಕೊಟ್ಟಿಗೆಯಲ್ಲಿ ಇರುವಂತ ಪ್ರಾಣಿಗಳು ಕ್ಯಾಟಲ್ ಅಂತಂದ್ರೆ ಹಸುಗಳಲ್ಲಿ ನಾವು ಜಾಸ್ತಿ ಇದನ್ನ ಸಾಕು ಪ್ರಾಣಿ ಹಸುಗಳಲ್ಲಿ ಇದನ್ನ ನಾವು ಜಾಸ್ತಿಯಾಗಿ ಕಂಡು ಬರಬಹುದು. ಸೊ ಈ ಒಂದು ಹಸುಗಳಲ್ಲಿ ಕಂಡು ಬರುವಂತ ಬ್ಯಾಕ್ಟೀರಿಯಾ ಯಾವ್ದಂತಂದ್ರೆ ಮೈಕೋಬ್ಯಾಕ್ಟೀರಿಯಂ ಬೋವಿನ್ಸ್ ಅಂತ ಹೇಳಿ. ಸೊ ಇಲ್ಲಿ ಕಾಮನ್ ಆಗಿ ನೋಡೋದಾದ್ರೆ ಮೈಕೋಬ್ಯಾಕ್ಟೀರಿಯಂ ಅನ್ನೋದೇನು ಅಂದ್ರೆ ಇದೊಂದು ಕಾಮನ್ ಪಾಯಿಂಟ್ ಆಗಿರುತ್ತೆ. ಸೊ ಮೈಕೋಬ್ಯಾಕ್ಟೀರಿಯಂ ಕಾಮನ್ ಪಾಯಿಂಟ್ ಆಗಿರೋದ್ರಿಂದ ಇದೊಂದು ಬ್ಯಾಕ್ಟೀರಿಯಾ ನೇಮು, ಬಟ್ ಡಿಫ್ರೆಂಟ್ ಟೈಪ್ಸ್ ಅಂದ್ರೆ ಡಿಫ್ರೆಂಟ್ ಆಗಿರೋ ವಿಧಗಳು ಇದರಲ್ಲಿ ಇರ್ತವೆ. ಸೊ ನೆಕ್ಸ್ಟ್ ನಾವು ನೋಡಿದ್ರೆ ಮಿಲೇರಿ ಟ್ಯೂಬರ್ಕ್ಯುಲೋಸಿಸ್ ಅಂತಂದ್ರೆ ಏನು ಸರ್? ಮಿಲೇರಿ ಅಂತಂದ್ರೆ ಸರ್ ನೀವೇನು ಬೋವಿಸ್ ಅಂತ ಹೇಳಿದ್ರೆ, ಕ್ಯಾಟಲ್ ಅಂತ ಹೇಳಿದ್ರೆ, ಅವಿನ್ ಅಂತ ಹೇಳಿದ್ರೆ, ಪಕ್ಷಿ ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ಮಿಲೇರಿ ಅಂತಂದ್ರೆ ಏನ್ ಸರ್ ಅಂತಂದ್ರೆ ಮಿಲೇರಿ ಅಂದ್ರೆ ನಥಿಂಗ್, ಅದು ಏನು ಅಲ್ಲ. ಅದು ಏನಪ್ಪಾ ಅಂತಂದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೆ ಏನಾದ್ರು ನಮ್ಮ ದೇಹದಲ್ಲಿ ಎಂಟರ್ ಆಗುತ್ತಲ್ಲ, ಅದು ಏನಾದ್ರೂ ಇನ್ವೈಡಿಂಗ್, ಅದೇನಾದ್ರೂ ನಮ್ಮ ಒಂದು ರಕ್ತ ಕಣದೊಳಗೆ ಏನಾದ್ರೂ ಅದು ಎಂಟರ್ ಆಗಿ ಆ ರಕ್ತದ ಮುಖಾಂತರ ಏನಾಗುತ್ತೆ ಅಂತಂದ್ರೆ ನಮ್ಮ ಇಡೀ ಬಾಡಿ ಪಾರ್ಟ್ಸ್ ಗೆ ಏನಾಗುತ್ತೆ ಅದು ಸ್ಪ್ರೆಡ್ ಆಗುತ್ತೆ. ಸೊ ನಮ್ಮ ಇಡೀ ಬಾಡಿ ಪಾರ್ಟ್ಸ್ ಗೆ ಸ್ಪ್ರೆಡ್ ಆಗುತ್ತಲ್ಲ, ಆ ಒಂದು ಟೈಪ್ ಗೆ ಏನಂತ ಕರೀತಾರೆ ಅಂತಂದ್ರೆ ಮಿಲೇರಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ಕರೀತಾರೆ. ಸೊ ಇವಿಷ್ಟು ಟ್ಯೂಬರ್ಕ್ಯುಲೋಸಿಸ್ ಒಂದು ಡೆಫಿನಿಷನ್ ಆಯ್ತು ಫ್ರೆಂಡ್ಸ್. ಸೊ ಇದು ಡೆಫಿನಿಷನ್ ಆದ್ಮೇಲೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಇನ್ಸಿಡೆಂಟ್, ಇದರ ಘಟನೆಗಳು ಏನು? ಸೊ ಇದು ಬಂದಾಗ ಎಲ್ಲೆಲ್ಲಿ ಎಷ್ಟು ಹೆಚ್ಚಾಗಿ ಕಂಡು ಬರುತ್ತೆ, ಯಾವ ಪ್ರದೇಶದಲ್ಲಿ ಇದು ಜಾಸ್ತಿ ಇರುತ್ತೆ, ಸೊ ಇದರಿಂದ ಏನು ನಮ್ಮ ಒಂದು ಭಾರತ ದೇಶದಲ್ಲಿ ಹೇಗಿತ್ತು, ಇವಾಗ ಮಂತ್ಲಿ ಅಥವಾ ಇಯರ್ಲಿ ಎಷ್ಟು ಡಿಸೀಸ್ಗಳು ಬರ್ತಾ ಇದಾವೆ, ಎಷ್ಟು ಡಿಸೀಸ್ ಡೆತ್ ಆಗ್ತಾ ಇದೆ, ಏನೇನಾಗ್ತಾ ಇದೆ, ಇದೆಲ್ಲ ಘಟನೆಗಳು. ಸೊ ನಾವು ಇನ್ಸಿಡೆಂಟ್ಸ್ ನೋಡೋದಾದ್ರೆ ಇನ್ಸಿಡೆಂಟ್ಸ್ ಫ್ರೆಂಡ್ಸ್, ನಾವು ಇನ್ಸಿಡೆಂಟ್ಸ್ ನೋಡೋದಾದ್ರೆ ಏನೇನು ಇನ್ಸಿಡೆಂಟ್ಸ್ ಆಗ್ತವೆ ನಮ್ಮ ಒಂದು
ಟ್ಯೂಬರ್ಕ್ಯುಲೋಸಿಸ್ ಬರೋದ್ರಿಂದ ಏನೇನು ಘಟನೆಗಳು ನಡೆದು ದೇಶದಲ್ಲಿ ಆಗಿರ್ಲಿ ಪ್ರಪಂಚದಲ್ಲಾಗಿರ್ಲಿ ಏನೇನು ಘಟನೆಗಳನ್ನ ನಡೆದು ಸೊ ಅದನ್ನ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ ಅವಾಗಲೇ ಹೇಳಿದೆ, ಸೆಕೆಂಡ್ ಡಿಸೀಸ್ ಇದು ಕಾಸಿಂಗ್ ಡೆತ್. ಸೊ ಪ್ರಾಣ ತೆಗೆಯೋದ್ರಲ್ಲಿ 2ನೇ ಸ್ಥಾನವನ್ನು ಹೊಂದಿರೋದು ಯಾವ್ದಪ್ಪ ಅಂತಂದ್ರೆ ಅದು ನಮ್ ಕ್ಷಯ ರೋಗ ಆಗಿರುತ್ತೆ. ಸೊ ನಾವು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಡಿಸೀಸ್ ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಪ್ಪ ಅಂತಂದ್ರೆ US ಯುನೈಟೆಡ್ ಸ್ಟೇಟ್ಸ್ ಗಳಲ್ಲಿ ಏನಾಗುತ್ತೆ ಅತಿ ಹೆಚ್ಚಾಗಿ ಕಂಡು ಬರುವಂತದ್ದಾಗಿದೆ. ಸೊ US ಅಲ್ಲಿ ಇದು ಕಂಡು ಬರೋದಾದ್ರೂ ಸಹ ಒಂದ್ ಕಾಲದಲ್ಲಿ ನಮ್ಮ ಇಂಡಿಯಾ ಹೈಯೆಸ್ಟ್ ಪೀಕ್ ಲೆವೆಲ್ ಅಲ್ಲಿ ಇರ್ತಿತ್ತು. ಹೈಯೆಸ್ಟ್ ಅಂದ್ರೆ TB ಅಂದ್ರೆ ಸಾಕು ಇಂಡಿಯಾ ಅನ್ಬೇಕಪ್ಪ. ಸೊ ಆ ರೇಂಜಿಗೆ ಹವಾ ಮೇಂಟೈನ್ ಮಾಡಿದ್ ಯಾವ್ದಪ್ಪ ಅಂತಂದ್ರೆ ನಮ್ಮ ಒಂದು ಪಲ್ಮರಿ ಟ್ಯೂಬರ್ಕ್ಯುಲೋಸಿಸ್, ಈ ಒಂದು ಕ್ಷಯ ರೋಗ ಅಲ್ವಾ. ಸೊ ನಮ್ಮ ಒಂದು ಭಾರತ ದೇಶದಲ್ಲಿ ಆಗಿರ್ಬೋದು ಪ್ರಪಂಚದಲ್ಲಿ ನೋಡಿದಾದ್ರೆ 1.8 ಮಿಲಿಯನ್ ಅಷ್ಟು ಟ್ಯೂಬರ್ಕ್ಯುಲೋಸಿಸ್ ಕೇಸಸ್ಗಳು ಬರ್ತಾ ಇದ್ವು ಈಚ್ ಇಯರ್. ಪ್ರತಿಯೊಂದು ವರ್ಷಕ್ಕೂ 1.8 ಮಿಲಿಯನ್ ಕೇಸಸ್ಗಳು ರೆಕಾರ್ಡ್ ಆಗ್ತಾ ಇದ್ವು. ಸೊ ಇದು ಕೂಡ ಒಂದು ಘಟನೆ. ಸೊ ನಮ್ಮ ಇವಿಷ್ಟು ವರ್ಲ್ಡ್ ಅಲ್ಲಿ 1.8 ಮಿಲಿಯನ್ ವರ್ಲ್ಡ್ ಅಲ್ಲಿ ಆಗಿದ್ರೆ ಇಂಡಿಯಾದಲ್ಲಿ ಎಷ್ಟಾಗ್ತಿತ್ತಪ್ಪ? ಇಂಡಿಯಾದಲ್ಲಿ ಎಷ್ಟಾಗ್ತಿತ್ತು? 0.37 ಮಿಲಿಯನ್ ಪರ್ಸೆಂಟ್ ಅಷ್ಟು ನಮ್ಮ ಇಂಡಿಯಾದಲ್ಲಿ 0.37. ಸೊ ನಮ್ಮ ಇಂಡಿಯಾನೇ ಹೈಯೆಸ್ಟ್ ಅಂತ ಹೇಳ್ತಿದ್ದಾರೆ. ಹೈಯೆಸ್ಟ್ 0.37 ಅಂತಂದ್ರೆ ಇದು ಎಷ್ಟು ಅಪಾಯಕಾರಿ ಆಗಿರ್ಬೋದು ನೀವು ಜಸ್ಟ್ ಯೋಚನೆ ಮಾಡಿದ್ರಿ. ಸೊ ಇದು ಬಂದಿದೆ, ಇದು ಟ್ಯೂಬರ್ಕ್ಯುಲೋಸಿಸ್ ಬರುತ್ತೆ ಸರ್, ಇದು ಡೆಫಿನೇಷನ್ ಹೇಳಿದ್ರಿ, ಇಂಟ್ರೊಡಕ್ಷನ್ಸ್ ಹೇಳಿದ್ರಿ, ಇದರದ್ದು ಟೈಪ್ಸ್ ಹೇಳಿದ್ರಿ, ಇದರದ್ದು ಇನ್ಸಿಡೆಂಟ್ಸ್ ಏನೇನು ಘಟನೆಗಳಾದವು ಅಂತ ಹೇಳಿದ್ರಿ. ಸೊ ಹಂಗಂದ್ರೆ ಯಾಕೆ ಬರುತ್ತೆ ಸರ್ ನಮ್ಗೆ ಟ್ಯೂಬರ್ಕ್ಯುಲೋಸಿಸ್? ಯಾಕೆ ಬರುತ್ತೆ ಸರ್ ನಮ್ಗೆ? ನೀವು ಹೇಳಿದ್ರಿ ಯಾಕೆ ಬರುತ್ತೆ ಅಂತ ಹೇಳಿದೀನಿ ನಿಮ್ಗೆ. ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಇಂದ ಇನ್ನೊಬ್ಬ ಪರ್ಸನ್ಗೆ ಸ್ಪ್ರೆಡ್ ಆದ್ರೆ ಅದು ಬರುತ್ತೆ ಅಂತ ಹೇಳಿದೀನಿ. ಸೊ ಇನ್ಫೆಕ್ಟೆಡ್ ಪರ್ಸನ್ಗೆ ಬರಬೇಕು, ಅವನಿಗೆ ಬರ್ಬೇಕಂತಂದ್ರೆ ಏನ್ ಕಾರಣಗಳು, ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದಾವೆ ಅದು ಬಂದ ಮೇಲೆ. ಸೊ ಇದನ್ನೆಲ್ಲ ನಾವು ತಿಳ್ಕೊಬೇಕಂತಂದ್ರೆ ನೆಕ್ಸ್ಟ್ ನಾವು ಇದ್ರದ್ದು TB ರಿಸ್ಕ್ ಫ್ಯಾಕ್ಟರ್ಸ್ ನಾವು ನೋಡ್ಕೊಳ್ಳೋಣ. TBದು ರಿಸ್ಕ್ ಫ್ಯಾಕ್ಟರ್ಸ್ ಅಲ್ವಾ. ಪಲ್ಮರಿ ಟ್ಯೂಬರ್ಕ್ಯುಲೋಸಿಸ್ ರಿಸ್ಕ್ ಫ್ಯಾಕ್ಟರ್ಸ್ ಏನೇನು ಇರ್ತಾವ ಅಂತಂದ್ರೆ ಸೇಮ್ ಕ್ಲೋಸ್ ಕಾಂಟ್ಯಾಕ್ಟ್ ಯಾರು ಇರ್ತಾರೆ ಅವರಿಂದ ಬರುತ್ತೆ. ಸೊ ಅವರಲ್ಲಿ ಯಾಕೆ ಈ ಬ್ಯಾಕ್ಟೀರಿಯಂ ಬರುತ್ತೆ, ಅವ್ರಿಗೆ ಎಲ್ಲಿಂದ ಬಂತು ಸರ್? ಫಸ್ಟ್ ಆಫ್ ಆಲ್ ಇದು ನೀವು ಕ್ಲೋಸ್ ಕಾಂಟ್ಯಾಕ್ಟ್ ಇರೋ ವ್ಯಕ್ತಿಯಿಂದ ನನಗ್ ಬರುತ್ತೆ, ಕ್ಲೋಸ್ ಕಾಂಟ್ಯಾಕ್ಟ್ ಇರೋ ವ್ಯಕ್ತಿ ನನಗ್ ಬಂತು. ಸೊ ಕ್ಲೋಸ್ ಕಾಂಟ್ಯಾಕ್ಟ್ ಇರೋ ವ್ಯಕ್ತಿಗೆ ಎಲ್ಲಿಂದ ಬಂತು ಸರ್ ಅಲ್ವಾ? ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಲೋ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಕಾಂಪ್ರಮೈಸ್ಡ್ ಆಗಿರ್ತಾರೆ ಅವರು ಅಲ್ವಾ, ಅವರಲ್ಲಿ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಇರೋದಿಲ್ಲ. ಸೊ ಆಲ್ಮೋಸ್ಟ್ ಆಲ್ ಬ್ಯಾಕ್ಟೀರಿಯಾಸ್ ವೈರಸ್ ಎಲ್ಲ ಎಂಟ್ರಿ ಆಗ್ಬೇಕಂತಂದ್ರೆ ಮೇನ್ ರೀಸನ್ ಏನಂದ್ರೆ ಇಮ್ಯೂನ್ ಸಿಸ್ಟಮ್ ವೀಕ್ ಇರೋದು. ಸೊ HIV ಅಲ್ಲಿ ನೋಡಿದ್ರು ಸಹ HIV ಹ್ಯೂಮನ್ ಇಮ್ಯೂನೋ ಸಪ್ರೆಸ್ ಡಿಸೀಸ್ ಅಂತಂದ್ರೆ ಇಮ್ಯೂನ್ ಸಿಸ್ಟಮ್ ಏನಾದ್ರೆ ಕಂಪ್ರೆಸ್ ಆಗಿರುತ್ತೆ, ಅವರಲ್ಲಿ ಲೋ ಲೆವೆಲ್ ಲೋ ಕ್ವಾಂಟಿಟಿಯಲ್ಲಿ ಇರುತ್ತೆ. ಸೊ ಈ ರೀತಿಯಾಗಿ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅವರಲ್ಲಿ ಇಮ್ಯೂನ್ ಸಿಸ್ಟಮ್ ವೀಕ್ ಇರೋದ್ರಿಂದ ಅದೇನಾಗಿರುತ್ತೆ ಅಂದ್ರೆ ಒಂದು TB ಅನ್ನೋ ಒಂದು ಕಾಯಿಲೆ ಅವ್ರಿಗೆ ಅವ್ರು ತುತ್ತಾಗಿರ್ತಾರೆ. ಸೊ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೆ ಅನ್ನೋ ಬ್ಯಾಕ್ಟೀರಿಯಾ ಅಲ್ಲಿ ಎಂಟರ್ ಆಗಿರುತ್ತೆ ಬಿಕಾಸ್ ಲೋ ಇಮ್ಯೂನ್ ಸಿಸ್ಟಮ್ ಇರೋದ್ರಿಂದ. ಸೊ ಆಮೇಲೆ ಅದು ಇನ್ಫೆಕ್ಟೆಡ್ ಇರೋ ಪರ್ಸನ್ ಜಾಸ್ತಿ ಕೆಮ್ಮೋದಾಗಿರ್ಲಿ, ಸ್ನೀಸೋದಾಗಿರ್ಲಿ, ಸೊ ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಅವ್ರನ್ನ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಅವ್ರ ಜೊತೆ ನಾವು ಇದ್ರು ಸಹ ಏನಾಗುತ್ತೆ ಅಂದ್ರೆ ಅದು ನಮಗೂ ಸಹ ಬರುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಸರ್ ಅಷ್ಟೇನಾ ಸರ್? ಇಮ್ಯೂನ್ ಕಂಪ್ರೆಸ್ ಇದ್ರೆ ಮಾತ್ರ ಬಂದ್ಬಿಡುತ್ತಾ? ಬೇರೆ ಯಾರಿಗೂ ಬರಲ್ವಾ? ಅಫ್ಕೋರ್ಸ್ ಬರುತ್ತೆ. ಯಾರಿಗೆ ಆಲ್ಕೋಹಾಲಿಸಮ್ ಅಂದ್ರೆ ಜಾಸ್ತಿ ಯಾರು ಕುಡಿಯೋ ಚಟ ಇಟ್ಕೊಂಡಿರ್ತಾರೆ ನೋಡ್ರಿ, ಸೊ ಅವರಲ್ಲಿ ಸಹ ಇದು ಬರುತ್ತೆ. ಆಲ್ಕೋಹಾಲ್ ಸಹ ನಮ್ಮ ಬಾಡಿಗೆ ಎಸೆನ್ಷಿಯಲ್, ಬಟ್ ಲಿಮಿಟ್ಸ್ ದಾಟಿ ಯಾವ್ದು ಬಂದ್ರು ಸಹ ಅದು ನಮ್ಮ ಬಾಡಿಗೆ ಒಳ್ಳೇದಲ್ಲ. ಸೊ ಆಲ್ಕೋಹಾಲಿಸಮ್ ಆಗಿರ್ಬೋದು, ಡ್ರಗ್ ಅಬ್ಯೂಸ್ ಮಾಡಿರೋದಾಗಿರ್ಬೋದು, ಸೊ ಇವೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್, ಕಾರಣಗಳು. TB ಬರೋದಕ್ಕೆ ಕಾರಣ ಏನ್ ರಿಸ್ಕ್ ಇಂದ ಬರ್ತಾ ಇದೆ ಅದು? TB ಅನ್ನೋ ಒಂದು ರೋಗ ನನಗೆ ಬರ್ತಾ ಇದೆ ಅಂದ್ರೆ ಯಾವ ಕಾರಣದಿಂದ? ಒಂದು ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರೋದ್ರಿಂದ ಮನುಷ್ಯನಿಗೆ ಬರ್ತಾ ಇದೆ, ಇನ್ನೊಂದು ಆಲ್ಕೋಹಾಲಿಸಮ್ ಡ್ರಗ್ ಅಬ್ಯೂಸ್ ಮಾಡೋದ್ರಿಂದ ಬರ್ತಾ ಇದೆ, ಆಕ್ಯುಪೇಷನಲ್ ಡಿಸೀಸ್ ಅಂತಂದ್ರೆ ಆಕ್ಯುಪೇಷನಲ್ ಕಂಡೀಷನ್ಸ್ ಅಂತಂದ್ರೆ ಅವ್ನು ಕೆಲಸ ಮಾಡುವಂತ ವಾತಾವರಣ, ಸುತ್ತಮುತ್ತ ವಾತಾವರಣ, ಕೆಲಸ ಮಾಡೋದೇ ಅಂತಲ್ಲ, ಒಬ್ಬ ಸ್ಟೂಡೆಂಟ್ ಕಾಲೇಜ್ಗೆ ಹೋದ ಅಥವಾ ಸ್ಕೂಲ್ಗೆ ಹೋದ ಒಬ್ಬ ಸ್ಟೂಡೆಂಟ್, ಸೊ ಅಲ್ಲಿ ಹೋದ್ರು, ಕುತ್ಕೊಂಡ್ರು, ಲಂಚ್ ಟೈಮ್ ಅಲ್ಲಿ ಊಟ ಮಾಡ್ತಿದ್ರು, ಯಾರಿಗೊಬ್ಬ ವ್ಯಕ್ತಿಗೆ ಅದಿತ್ತು, ಸೊ ಫುಡ್ ಶೇರ್ ಮಾಡಿದ್ರು, ಸೊ ಅಲ್ಲಿ ಕೆಮ್ತ ಅವನು ಊಟ ಮಾಡೋದ್ರ ಜಾಗದಲ್ಲಿ ಎಷ್ಟೋ ಕೆಮ್ಮಿರ್ತಾನೆ, ಸೊ ಏನೇನೋ ಹಿಂಗೆ ಮಾಡಿ ಎಲ್ಲ ಊಟ ಮಾಡಿರ್ತಾನೆ. ಸೊ ಆ ಊಟನ ಇನ್ನೊಬ್ಬರಿಗೆ ನೀವೇನ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸೊ ಅದನ್ನ ಅವ್ರು ಇಂಟೇಕ್ ಮಾಡೋದ್ರಿಂದ ಬರ್ಬೋದು. ಸೊ ಈ ರೀತಿಯಾಗಿರುವಂತಹ ಒಂದು ಬಹಳಷ್ಟು ಕಾರಣಗಳಿಂದ, ಆಕ್ಯುಪೇಷನಲ್ ಆಗಿರ್ಬೋದು, ಸೊ ಬಹಳಷ್ಟು ಕಾರಣಗಳಿಂದ ರಿಸ್ಕ್ ಫ್ಯಾಕ್ಟರ್ಸ್ ಈ ಒಂದು TB ಹೊಂದಿರುತ್ತೆ. ಸೊ ಇವಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಆಗಿರ್ತವೆ ಫ್ರೆಂಡ್ಸ್, ಇದನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಸೊ ಸರ್ ಯಾರ್ಯಾರು ಕೆಮ್ತಾರೆ ಅವ್ರನ್ನೆಲ್ಲ ಅನುಮಾನ ಪಡೋದ ಸರ್? ಇಲ್ಲ, ಅನುಮಾನ ಪಡ್ಬೇಡ್ರಿ, ಅವ್ರನ್ನ ದೂರ ಇಡಕ್ ಹೋಗ್ಬಿಡ್ರಿ, ಸ್ವಲ್ಪ ನೀವು ದೂರ ಇಟ್ಬಿಡ್ರಿ.
ನೀವು ದೂರ ಇರೋದು ಅವ್ರಿಗೆ ಗೊತ್ತಾಗಬಾರ್ದು. ಆ ರೀತಿಯಾಗಿ ನೀವು ಹೈಜೀನ್ ನಿಮ್ ಪರ್ಸನಲ್ ಆಗಿ ನೀವು ಹೈಜೀನ್ ಮೇಂಟೈನ್ ಮಾಡೋದು ಬಹಳ ಉತ್ತಮವಾಗಿರುತ್ತೆ. ಸರ್ ಇವಾಗ ಹೆಂಗೋ ಸರ್ ಇಂಟ್ರೊಡಕ್ಷನ್ ಹೇಳಿದ್ರೆ, ಡೆಫಿನೇಷನ್ ಹೇಳಿದ್ರೆ, ಸೊ ಅದ್ರದ್ದು ಟೈಪ್ಸ್ ಹೇಳಿದ್ರೆ, ಅದಾದ್ಮೇಲೆ ಏನೇನು ಇನ್ಸಿಡೆಂಟ್ಸ್ ಆಯ್ತು ಅಂತ ಹೇಳಿದ್ರೆ, ಆಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಸರ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅದು ಬಂದ್ಬಿಡ್ತು ಸರ್. ಇವಾಗ ಬಂದ ಮೇಲೆ ನನ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ನನಗೆ ಬಂದೈತೆ ಅಂತ ಹೇಳಿ, ನಾನು ಹೆಂಗ್ ಹೈಜೀನ್ ಇಟ್ಕೋಬೇಕಲ್ಲ ಸರ್. ಹೈಜೀನ್ ಇಟ್ಕೋಬೇಕಂದ್ರೆ ನಾನು ಬಂದೈತೆ ಅಂತ ಗೊತ್ತಾಗ್ಬೇಕಲ್ಲ ಸರ್. ಅದು ಹೆಂಗ್ ಬರುತ್ತೆ ಸರ್, ಅದ್ರದ್ದು ಡಿಸೀಸಸ್ ಏನ್ ಕಂಡೀಷನ್ ಸರ್, ಅದ್ರದ್ದು ಸಿಂಟಮ್ಸ್ ಏನೇನು ಬರ್ತಾವ ಸರ್ ಅಂತಂದ್ರೆ, ಸೊ ಫ್ರೆಂಡ್ಸ್ ಮೇನ್ ಆಗಿ ಯಾವ್ಯಾವ ಸಿಂಟಮ್ಸ್ ಇರ್ತವೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್ ಇರ್ತವೆ, ಪಲ್ಮನರಿ ಸಿಂಟಮ್ಸ್ ಇರ್ತವೆ. ಅಂದ್ರೆ ಇವೆರಡು ಟೈಪ್ಸ್. ಅದ್ರ ಕೆಳಗಡೆ ಯಾವ ಸಿಂಟಮ್ಸ್ ಬರ್ತಾವ ಅಂತ ಹೇಳ್ತೀನಿ. ಫಸ್ಟ್ ಬಂದು ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್. ಅದ್ರಲ್ಲಿ ಬಂದು ಅನರಾಕ್ಸಿಯಾ ಅಂತಂದ್ರೆ ಏನು, ನಿಮ್ಗೆ ಆಲ್ಮೋಸ್ಟ್ ಅದು ನರ್ಸಿಂಗ್ ಸ್ಟೂಡೆಂಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಆದ್ರೂ ಸಹ ನಿಮ್ಗೆ ಗೊತ್ತು ಮಾಡಿಸ್ತೀನಿ. ಅನರಾಕ್ಸಿಯಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಲ್ಯಾಕ್ ಆಫ್ ಅಪಿಟೇಟ್ ಅಂತಂದ್ರೆ ಹಸಿವಾಗದೆ ಇರೋದು. ಲ್ಯಾಕ್ ಆಫ್ ಅಪಿಟೇಟ್ ಫಾರ್ ಫುಡ್ ಅಂದ್ರೆ ನಮ್ಗೆ ಊಟ ಮಾಡ್ಲಿಕ್ಕೆ ಹಸಿವಿಲ್ಲದೆ ಇರೋದಾಗಿರ್ಬೋದು, ನಿರಾಸಕ್ತಿ ಇರ್ಬೋದು, ಊಟ ಮಾಡೋದು ಬೇಡ, ಹೊಟ್ಟೆ ತುಂಬಿದೆ ಅನ್ನೋ ಒಂದು ಸೆನ್ಸೇಷನ್ ಫೀಲ್ ಆಗೋದು. ಅದಕ್ಕೆ ಏನಪ್ಪಾ ಹೇಳ್ತಾರಪ್ಪ ಅಂತಂದ್ರೆ ಅಪಿಟೇಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಲೋ ಗ್ರೇಡ್ ಫೀವರ್ ಏನಪ್ಪಾ ಅಂತಂದ್ರೆ ಮತ್ತೆ ಅನಿಮಿಯಾಗೆ ಹೋಗ್ತಾ ಇದ್ದೀನಿ, ರಕ್ತ ಅಂತ ಹೇಳಿ. ಲೋ ಗ್ರೇಡ್ ಫೀವರ್ ಏನಪ್ಪಾ ಅಂತಂದ್ರೆ ಟೆಂಪರೇಚರ್ ನಾರ್ಮಲ್ ಆಗಿರುತ್ತೆ, ಬಟ್ ಅವ್ರಿಗೆ ಫೀವರ್ ಇರುತ್ತೆ. ಸರ್ ಆಲ್ಮೋಸ್ಟ್ ಆಲ್ ಫೀವರ್ ಅಂತಂದ್ರೆ ಹೈ ಟೆಂಪರೇಚರ್ ಅಲ್ಲ ಸರ್ ಅಂತೇಳಿ. ಎಸ್ ಇರುತ್ತೆ, ಸ್ಲೈಟ್ ಆಗಿ ಲೋ ಗ್ರೇಡ್ ಅಂದ್ರೆ ಒಂದು ರೇಂಜ್ ಫೀವರ್ ಇರುತ್ತೆ ಅಲ್ವಾ, ಅದಕ್ಕೆ ಲೋ ಗ್ರೇಡ್ ಫೀವರ್ ಇರುತ್ತೆ. ನೆಕ್ಸ್ಟ್ ನೈಟ್ ಸ್ವೆಟ್ ಅಂದ್ರೆ ರಾತ್ರಿ ಟೈಮ್ ಅಲ್ಲಿ ಬೆವರೋದು. ಹಂಗಂದ್ರೆ ಸರ್ ಹಗಲಲ್ಲಿ ಬೆವರಲ್ವಾ? ಬೆವರ್ತಾರಪ್ಪ, ಯಾಕಂದ್ರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ತವೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಶಕೆ ಆಗುತ್ತೆ, ಬೆವರು ಬರುತ್ತೆ, ಅದು ಬೇರೆ. ನೈಟ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೂರ್ಯ ಇರೋದಿಲ್ಲ, ಸ್ವಲ್ಪ ಟೆಂಪರೇಚರ್ ಕಡಿಮೆನೇ ಇರುತ್ತೆ, ಆದ್ರೂ ಸಹ AC ಹಾಕೊಂಡು ಆರಾಮಾಗಿದ್ರು ಕೂಡ ಕೆಲವೊಂದು ಬೆವರುತ್ತಾರೆ. ಸೊ ಅಂತ ಸಿಂಟಮ್ಸ್ ಗಳಿಗೆ ನೈಟ್ ಸ್ವೆಟ್ ಸಿಂಟಮ್ಸ್ ಅಂತ ಹೇಳಿ ಸಹ ಅದನ್ನ ಕರೀತಾರೆ. ಸೊ ನಾವು ನೆಕ್ಸ್ಟ್ ನೋಡೋದಂದ್ರೆ ಫ್ಯಾಟಿಗ್ ಅಂದ್ರೆ ಆಯಾಸ ಆಗ್ತಾ ಇರೋದು, ಸುಸ್ತಾಗ್ತಾ ಇರೋದು. ಸೊ ಆ ಒಂದು ಫ್ಯಾಟಿಗ್ ಅದು ಕೂಡ ಒಂದು ಸಿಂಟಮ್, ಅದೊಂದು ಲಕ್ಷಣ ಆಗಿರುತ್ತೆ. ಯಾವ್ದ್ರಲ್ಲಿ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್ ಅಲ್ಲಿ ಅದು ಕೂಡ ಒಂದು ಸಿಂಟಮ್ಸ್. ಯಾವ್ದಕ್ಕೆ? ಟ್ಯೂಬರ್ಕ್ಯುಲೋಸಿಸ್ಗೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ವೆಯ್ಟ್ ಲಾಸ್ ಅಂದ್ರೆ ನೀವು ಫಸ್ಟ್ ಹೇಳಿದ್ನಲ್ಲ, ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದ್ದೆ ನಿಮಗೆ ನಾನು ಟ್ಯೂಬರ್ಕ್ಯುಲೋಸಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೈ ವೆಯ್ಟ್ ಲಾಸ್ ಅಂತ ಹೇಳಿದ್ದೆ. ಯಾಕೆ ವೆಯ್ಟ್ ಲಾಸ್ ಅಪ್ಪ ಅಂತಂದ್ರೆ ಫಸ್ಟ್ ಸಿಂಟಮ್ಸ್ ಹೇಳಿದ್ದೆ ನೋಡ್ರಿ ನಾನು, ಅನರಾಕ್ಸಿಯಾ ಅಂತ ಹೇಳಿ. ಸರಿಯಾಗಿ ಊಟ ಇಲ್ಲ, ಏನಿಲ್ಲ, ಆಲ್ಮೋಸ್ಟ್ ವೇಟ್ ಕಡಿಮೆ ಆಗುತ್ತೆ. ಸೊ ಇದು ಕೂಡ ಒಂದು ಸಿಂಟಮ್ಸ್. ನೆಕ್ಸ್ಟ್ ಪಲ್ಮನರಿ ಸಿಂಟಮ್ಸ್ ಅಂದ್ರೆ ಏನು? ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್, ನೆಕ್ಸ್ಟ್ ಪಲ್ಮನರಿ, ನೆಕ್ಸ್ಟ್ ಪಲ್ಮನರಿ ಸಿಂಟಮ್ಸ್ ಅಲ್ವಾ. ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್ ಅಲ್ಲಿ ಏನೇನು ಬಂತು? ಅನೋರಾಕ್ಸಿಯಾ ಬಂತು, ಮೀನ್ಸ್ ಹೊಟ್ಟೆ ಹಸಿವಿಲ್ಲ. ಸೊ ನೆಕ್ಸ್ಟ್ ಲೋ ಗ್ರೇಡ್ ಫೀವರ್ ಬಂತು, ಅಂದ್ರೆ ಜ್ವರ ಇರುತ್ತೆ ಬಟ್ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೈಟ್ ಸ್ವೆಟ್ಟಿಂಗ್ ಇರುತ್ತೆ, ರಾತ್ರಿ ಟೈಮ್ ಸ್ವೆಟ್ ಆಗ್ತಾ ಇರ್ತೀರಿ, ಫ್ಯಾಟಿಗ್ ಇರುತ್ತೆ, ಸುಸ್ತಿರುತ್ತೆ. ನಾವು ನೆಕ್ಸ್ಟ್ ನೋಡೋದಾದ್ರೆ ವೆಯ್ಟ್ ಲಾಸ್ ಇರುತ್ತೆ. ಇದಿಷ್ಟು ಏನಪ್ಪಾ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್ ಫಾರ್ ಟ್ಯೂಬರ್ಕ್ಯುಲೋಸಿಸ್. ನೆಕ್ಸ್ಟ್ ಪಲ್ಮನರಿ ಸಿಂಟಮ್ಸ್ ಅಂತಂದ್ರೆ ಲಂಗ್ಸ್ಗೆ, ಅಂದ್ರೆ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಒಂದು ಸಿಂಟಮ್ಸ್ ಏನೇನಾಗಿರ್ತಾವ ಅಂತಂದ್ರೆ ಡಿಸಾಪ್ನಿಯಾ ಅಂತಾನು ಹೇಳ್ತಾರೆ, ಡಿಸ್ನಿಯಾ ಅಂತಾನು ಹೇಳ್ತಾರೆ. ಓಕೆ, ಡಿಸ್ನಿಯಾ ಎರಡು ತರ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ನನಗೆ ಕೇಳಿದ್ರೆ ನೀವು ಡಿಸಾಪ್ನಿಯಾ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡೋದೇ ಬಹಳ ಉತ್ತಮ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ಡಿಸ್ನಿಯಾ ಅಂದ್ರೆ ಹೆಂಗ್ ಬರೀತೀವಿ ಅಂದ್ರೆ, ನನ್ ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನಾನು ಅನ್ಕೊಂಡಿರೋದು ಡಿಸ್ನಿಯಾ ಅಂತಂದ್ರೆ DIS ಬರೀತೀವಿ, NEA, ಡಿಸ್ನಿಯಾ ಹೆಂಗ್ ಬರೀತೀವಿ. ಡಿಸಾಪ್ನಿಯಾ ಅಂತ ನಾವು ಬರೋದಾದ್ರೆ ಡಿಸಾಪ್ನಿಯಾ ಆ ಬರುತ್ತೆ ಅಂದ್ರೆ ಎ ಬರುತ್ತೆ, ಪಿ ಬರುತ್ತೆ, ಆಪ್ನಿಯಾ ಪಿ ಬರುತ್ತೆ ಅಂದ್ರೆ DYSPNEA. ಆಲ್ಮೋಸ್ಟ್ ಆಲ್ ಇದು ನಮಗೆ ಬಹಳ ಉತ್ತಮವಾಗಿರುತ್ತೆ ಪ್ರೊನೌನ್ಸಿಯೇಷನ್ ಇದ್ರೂ ಕೂಡ ನಮಗೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ನಾನು ಯೂಸ್ ಮಾಡೋದು ಡಿಸಾಪ್ನಿಯಾ ಅಂತ ಹೇಳಿನೆ. ಸೊ ಬ್ರೀತಿಂಗ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಂದ್ರೆ ಇರುತ್ತೆ ಬ್ರೀತಿಂಗು ಸ್ವಲ್ಪ ಲೋ ಲೆವೆಲ್ ಅಲ್ಲಿ ಇರುತ್ತೆ. ಚೆಸ್ಟ್ ಟೈಟ್ನೆಸ್ ಅಂದ್ರೆ ನಮ್ಮ ಒಂದು ಎದೆ ಭಾಗ ಬಂದು ಟೈಟ್ನೆಸ್ ಇಟ್ಕೊಂಡಂಗೆ ಆಗೋದು, ಗಟ್ಟಿ ಅನ್ಸೋದು. ಸೊ ಕಂಟಿನ್ಯೂ ಆಗಿ ಕಾಫ್ ಮಾಡೋದು ಅಂದ್ರೆ ಕೆಮ್ಮು ಬರೋದು. ಸ್ಪೂಟಮ್ ವಿತ್ ಹಿಮೋಪ್ಟೈಸಿಸ್ ಅಂತಂದ್ರೆ ಏನು?
ಸ್ಪೂಟಮ್ ವಿತ್ ಹಿಮೋಪ್ಟೈಸಿಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಒಂದು ಸ್ಪೂಟಮ್ ಇರುತ್ತಲ್ಲ, ನಾವು ಕೆಮ್ಮುವಾಗ ಸ್ಪೂಟಮ್ ಕಫ ಟೈಪ್ ಬರುತ್ತಲ್ಲ, ಲಿಕ್ವಿಡ್ ಟೈಪ್, ಅದರೊಳಗೆ ರಕ್ತ ಇರುತ್ತೆ, ರಕ್ತ ಶೇಖರಣೆ ಆಗಿರುತ್ತೆ ಅದರೊಳಗೆ ಫ್ರೆಂಡ್ಸ್. ಅದರಲ್ಲಿ ರಕ್ತ ಕೆಮ್ಮಬೇಕಾದ್ರೆ ಆ ಒಂದು ಸ್ಪೂಟಮ್ ಒಳಗಡೆ ರಕ್ತ ಕಂಡು ಬರೋದನ್ನ, ಅದು ಕೂಡ ಒಂದು ಸಿಂಟಮ್ಸ್ ಫಾರ್ ಟ್ಯೂಬರ್ಕ್ಯುಲೋಸಿಸ್. ನೆಕ್ಸ್ಟ್ ನಾನು ಆ ಕಡೆ ಈ ಕಡೆ ಮೂವ್ ಆಗೋದ್ರಿಂದ ಆ ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಶೇಡ್ ಆಗೋದಾಗ್ತಾ ಇದೆ. ಸೊ ನಾನು ಅವಾಗ ಹಿಂಗ್ ಟ್ಯಾಪ್ ಮಾಡ್ತಿರ್ತೀನಿ ನಾನು ಮಾತು. ಓಕೆ, ಸೊ ನೆಕ್ಸ್ಟ್ ಚೆಸ್ಟ್ ಪೇನ್. ಅಂದ್ರೆ ಚೆಸ್ಟ್ ಏನಾಗಿತ್ತು ಅಂದ್ರೆ, ನಾನು ನಿಂತು ಬಿಡ್ತೀನಿರಪ್ಪ ಸುಮ್ಮನೆ. ಚೆಸ್ಟ್ ಪೇನ್ ಇರುತ್ತೆ ಅಂದ್ರೆ ಎದೆಯ ಭಾಗದಲ್ಲಿ ಏನಾಗಿರುತ್ತೆ, ತುಂಬಾ ನೋವಿರುತ್ತೆ. ಸೊ ಈ ಒಂದು ಚೆಸ್ಟ್ ಪೇನ್ ಇರೋದ್ರಿಂದನೂ ಸಹ ಇದು ಕೂಡ ಒನ್ ಟೈಪ್ ಆಫ್ ಸಿಂಪ್ಟಮ್ಸ್ ಫಾರ್ ಟ್ಯೂಬರ್ಕ್ಯುಲೋಸಿಸ್. ಯಾವ ಸಿಂಪ್ಟಮ್ಸ್? ಪಲ್ಮನರಿ ಸಿಂಪ್ಟಮ್ಸ್. ಡಿಸಾಪ್ನಿಯಾ ರಿಲೇಟೆಡ್ ಟು ರೆಸ್ಪಿರೇಷನ್, ಲಂಗ್ಸ್. ಓಕೆನಾ, ಪಲ್ಮನರಿ ಅಂತಂದ್ರೆ ಲಂಗ್ಸ್, ರಿಲೇಟೆಡ್ ಟು ಲಂಗ್ಸ್. ನೆಕ್ಸ್ಟ್ ಕಂಟಿನ್ಯೂ ಕಫಿಂಗ್, ಕೆಮ್ಮು ಬರೋದು ಸಹ ರಿಲೇಟೆಡ್ ಟು ಲಂಗ್ಸ್. ನೆಕ್ಸ್ಟ್ ಸ್ಪೂಟಮ್, ಅದು ಕೂಡ ರಿಲೇಟೆಡ್ ಟು ಕಫ್ ರಿಲೇಟೆಡ್ ಟು ಯಾವುದಕ್ಕೆ? ಲಂಗ್ಸ್. ಚೆಸ್ಟ್ ಪೇನ್ ಕೂಡ ರಿಲೇಟೆಡ್ ಟು ಲಂಗ್ಸ್. ಸೊ ಅದಕ್ಕೆ ರಿಲೇಟೆಡ್ ಟು ಲಂಗ್ಸ್ ಇಂದ ಬರುವಂತ ಸಿಂಟಮ್ಸ್ ಏನಂತ ಕರಿತಿದ್ದಾರೆ ಅಂತಂದ್ರೆ ಪಲ್ಮನರಿ ಸಿಂಟಮ್ಸ್ ಅಂತ ಹೇಳಿ ಕರೀತಿದ್ದಾರೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ ಕಾಮನ್ ಆಗಿ ಎಲ್ಲದರಲ್ಲಿ ಕಂಡು ಬರೋದು ಅಥವಾ ಮಾಮೂಲಿ ಎಲ್ಲರೂ ನೆನ್ಪಿಟ್ಕೊಳ್ಳುವಂಥದ್ದು ಒಂದು ಸಿಂಟಮ್ ಆಗಿರುತ್ತೆ. ಅದು ಅನರಾಕ್ಸಿ ಆಗಿರ್ಬೋದು, ಲೋ ಗ್ರೇಡ್ ಫೀವರ್ ಆಗಿರ್ಬೋದು, ನೈಟ್ ಸ್ವೆಟ್ ಆಗಿರ್ಬೋದು, ಫ್ಯಾಟಿಗ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು. ಸೊ ಇವು. ನೆಕ್ಸ್ಟ್, ಆಸ್ ಎ ನರ್ಸ್, ನೀವು ಒಬ್ಬ ನರ್ಸ್ ಆಗಿ ನಿಮ್ಮ ಕೆಲಸ ಏನು, ನೀವು ಏನ್ ಕಾರ್ಯನಿರ್ವಹಿಸ್ತೀರಿ? ಡಯಾಗ್ನೋಸಿಸ್, ಪರೀಕ್ಷೆ. ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಬಂದ್ಮೇಲೆ ಏನ್ ಪರೀಕ್ಷೆ ಮಾಡಿ ನೀವು ಕನ್ಫರ್ಮೇಶನ್ ತಗೊಂತೀರಿ? ನೀವು ಒಬ್ಬ ನರ್ಸ್ ಆಗಿ ನೀವು ಏನ್ ಕೆಲಸ ಮಾಡ್ತೀವಿ? ಅಸಿಸ್ಟ್ಮೆಂಟ್ ಕೂಡ ಆಗಿರುತ್ತೆ ಇದು. ಓಕೆ, ಫಸ್ಟ್ ಏನ್ ಮಾಡ್ತೀರಿ? ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀರಿ. ಅವ್ರದ್ದು ಹಿಸ್ಟ್ರಿ ಕಲೆಕ್ಷನ್ ಮಾಡಿ ಅವ್ರಿಗೆ ಅಸಿಸ್ಟ್ ಮಾಡ್ತೀರಿ, ಹೌದಾ? ನೆಕ್ಸ್ಟ್ ಹೇಗ್ ಬಂತು, ಎಷ್ಟು ದಿನದಿಂದ ಬಂತು, ಯಾರಿಗಿತ್ತು, ಫಸ್ಟ್ ಎಲ್ಲಿಗೆ ಹೋಗಿದ್ರೆ, ಎಲ್ಲಿ ಟ್ರಾವೆಲ್ ಮಾಡಿದ್ರೆ, ಯಾವ ಜನಸಂದಣಿಯಲ್ಲಿದ್ರಿ, ಯಾವ ಗ್ರೂಪ್ ಮೆಂಬರ್ಸ್ ಅಲ್ಲಿ ಹೋಗಿದ್ರೆ. ಸೊ ಇವೆಲ್ಲ ಒಬ್ಬರಿಂದ ಒಬ್ರು ಹಿಸ್ಟ್ರಿ ಕಲೆಕ್ಷನ್ ಮಾಡೋದು ನರ್ಸ್ ಕೆಲಸ ಆಗಿರುತ್ತೆ. ಸೊ ಹಿಸ್ಟ್ರಿ ಕಲೆಕ್ಷನ್ ಮಾಡೋದ್ರಿಂದ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ, ಅಸಿಸ್ಟ್ಮೆಂಟ್ ಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್, ಅವನ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಹೇಗೆ? ಕಫ್ ಆಗಿರ್ಬೋದು, ಸ್ಪೂಟಮ್ ಆಗಿರ್ಬೋದು, ಸ್ಪೂಟಮ್ ಕಲೆಕ್ಷನ್ ಮಾಡ್ಕೊಳ್ಳೋದು. ಸೊ ಸ್ಪೂಟಮ್ ಕಲೆಕ್ಷನ್ ಅದು ಸಪರೇಟ್ ಟೈಪ್ ಆಫ್ ಡಯಾಗ್ನೋಸಿಸ್. ನೆಕ್ಸ್ಟ್ ಇನ್ನೊಂದು ಏನಂತಾರೆ, ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಏನ್ ಮಾಡ್ತೀರಿ? ಫಿಸಿಕಲ್ ಅಂದ್ರೆ ದೈಹಿಕ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿದ್ದು. ಏನು? ಆಲ್ಮೋಸ್ಟ್ ನಾವು ಹೇಳಿದ್ದಲ್ಲ ಆಗ್ಲೇ, ವೆಯ್ಟ್ ಲಾಸ್ ಆಗಿರುತ್ತೆ. ಎಷ್ಟು ತೂಕ ಇದ್ರು, ಮುಂಚೆ ಎಷ್ಟು ಇದ್ರು, ಇವಾಗ ಏನಿದ್ದಾರೆ, ಏನಂತ ಹೇಳಿ ತಿಳ್ಕೊಳ್ಳೋದು. ಆ ಎಕ್ಸಾಮಿನೇಷನ್ ಮಾಡೋದೇನು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳಿ ಕರೀತಾರೆ. ಸೊ ಫಿಂಗರ್ಸ್ ಎಲ್ಲ ಕ್ಲಪ್ಪಿಂಗ್ ಟೈಪ್ ಆಗಿರ್ತಾವ, ಅಂದ್ರೆ ಕುಷ್ಠರೋಗ ಅಲ್ಲ. ಸೊ ಕ್ಲಪ್ಪಿಂಗ್ ಫಿಂಗರ್ ಇರುತ್ತೆ ಅವ್ರಿಗೆ. ನೆಕ್ಸ್ಟ್ ಅನ್ಯೂಶುವಲ್ ಸೌಂಡ್ಸ್, ಕ್ರ್ಯಾಕಲ್ ಸೌಂಡ್ಸ್ ಬರ್ತಾ ಇರುತ್ತೆ. ಸೊ ಕರೆಕ್ಟ್ ಆಗಿ ರಿದಮ್ ಇರೋದಿಲ್ಲ. ಸೊ ಅದನ್ನು ಸಹ ನಾವು ಏನ್ ಮಾಡ್ತೀವಿ? ಎಕ್ಸಾಮಿನೇಷನ್ ಮಾಡಬೇಕು, ಅಸಿಸ್ಟ್ ಮಾಡಬೇಕು. ಫ್ಲೂಯಿಡ್ ಅರೌಂಡ್ ದ ಲಂಗ್ಸ್, ಅಂದ್ರೆ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳಿ ಅದೊಂದು ಸಪರೇಟ್ ಡಿಸೀಸ್ ಟೈಪ್ ಬರುತ್ತೆ. ಸೊ ಫ್ಲೂಯಿಡ್ ಅರೌಂಡ್ ದ ಲಂಗ್ಸ್ ಸುತ್ತ ನೀರು ತುಂಬಿಕೊಂಡಿರೋದು, ಅದಕ್ಕೆ ಪ್ಲೂರಲ್ ಎಫ್ಯೂಷನ್ ಏನೋ ಹೇಳ್ತಾರೆ, ಅದೇ ಇರಬೇಕು ಮೋಸ್ಟ್ಲಿ. ಸೊ ಅದನ್ನ ಕರೀತಾರೆ. ಆ ಒಂದು ಸಿಂಪ್ಟಮ್ ಸಹ ಇದ್ರೆ ಅದು TB ಅಂತನೂ ಸಹ ಇದು ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಸ್ಪ್ಲೀನ್ ಇರುತ್ತಲ್ಲ, ಪಾಲ್ಪೇಟ್ ಮಾಡ್ತಾರೆ ಡಾಕ್ಟರ್ ಕೈ ಇಟ್ಟು. ಸ್ಪ್ಲೀನ್ ಏನಾಗುತ್ತೆ ಅಂದ್ರೆ ಎಡಿಮಾ ಅಂದ್ರೆ ಸ್ವೋಲನ್ ಆಗಿರುತ್ತೆ. ಸೊ ಸ್ಪ್ಲೀನ್ ಏನಾದ್ರೂ ಸ್ವೋಲನ್ ಆಗಿದ್ರು ಸಹ ಅದು ಕೂಡ ಒನ್ ಟೈಪ್ ಆಫ್ TBಗೆ ಇದೆ ಅಂತ ಹೇಳಿ ಡಯಾಗ್ನೋಸಿಸ್ ಮಾಡ್ತಾರೆ ಅದರಿಂದನು. ಸೊ ಇವಿಷ್ಟು ಹೀಗಾಯ್ತು ಅಲ್ವಾ? ಫಸ್ಟ್ ಏನ್ ನೋಡಿದ್ವಿ? ಸರಿ, ಹೇಳಿ ಇದು ಮಾಡ್ಬೇಡ್ರಿ ಅಂತ ಬಿಡ್ರಿ. ಫಸ್ಟ್ ಇಂಟ್ರೊಡಕ್ಷನ್ ಸ್ಪೀಡ್ ಆಗಿ ಹೇಳ್ತೀನಿ. ಫಸ್ಟ್ ಇಂಟ್ರೊಡಕ್ಷನ್ ನೋಡಿದ್ವಿ, ಆಮೇಲೆ ಡೆಫಿನೇಷನ್ ನೋಡಿದ್ವಿ, ಆಮೇಲೆ ಟೈಪ್ಸ್ ನೋಡಿದ್ವಿ, ಆಮೇಲೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಬರ್ತಾವ ಅಂತ ನೋಡಿದ್ವಿ. ರಿಸ್ಕ್ ಫ್ಯಾಕ್ಟರ್ಸ್ ಬಂದ್ಮೇಲೆ ಅದು ನಮಗೆ ಬಂದಿದೆ ಅಂತ ಹೇಳಿ ಗೊತ್ತಾಗೋದಕ್ಕೆ ನಾವೇನ್ ಮಾಡಿದ್ವಿ? ಆಮೇಲೆ ನಾವೇನ್ ನೋಡಿದ್ವಿ? ಡಯಾಗ್ನೋಸಿಸ್. ಆಸ್ ಎ ನರ್ಸ್ ನೀವೇನ್ ಮಾಡ್ತೀರಿ ಅನ್ನೋದು, ಏನೇನ್ ಸೌಂಡ್ ಮಾಡ್ತೀರಿ ಅಂದ್ರೆ ನ್ಯೂ ಸೌಂಡ್ ಅಲ್ಲ, ಏನೇನ್ ಸೌಂಡ್, ಕ್ರ್ಯಾಕಲ್ ಸೌಂಡ್, ಅನ್ಯೂಶುವಲ್ ಕ್ರ್ಯಾಕಲ್ ಸೌಂಡ್ ಬರ್ತಿರ್ಬೋದು, ಅಥವಾ ಎಕ್ಸಾಮಿನೇಷನ್ ಮಾಡ್ಬೋದು. ಏನ್ ಎಕ್ಸಾಮಿನೇಷನ್? ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀರಿ, ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀರಿ. ಸೊ ಇವೆಲ್ಲ ನೋಡಿದ್ವಿ. ನಾವು ನೆಕ್ಸ್ಟ್ ಏನಂದ್ರೆ ಟೆಸ್ಟ್ ಮಾಡ್ಬೇಕು ಇದನ್ನ. ಟೆಸ್ಟ್ ಯಾವ್ಯಾವ ಟೆಸ್ಟ್ ಮಾಡ್ತೀರಿ? ಬ್ರೋಂಕೋಸ್ಕೋಪಿ ಅದು ಅನ್ನೋದು ಏನ್ ಮಾಡ್ತೀರಿ? ಅದೊಂದು ಟೆಸ್ಟ್. ಅದು ಹೇಗೆ ಮಾಡ್ತಾರೆ? ಕ್ಯಾಮ್ರಾ ಇಟ್ಟು ನಮ್ಮ ಬ್ರೋಂಕಿ ಒಳಗೆ ಅಂದ್ರೆ ಲಂಗ್ಸ್ ಅಲ್ಲಿ ಬ್ರೋಂಕಸ್ ಅಲ್ಲಿ
ಕ್ಯಾಮ್ರಾ ಇಟ್ಟು ಕಳಿಸಿ ಅಲ್ಲಿ ಏನೇನಿದೆ ಆ ವಾತಾವರಣ ನೇಚರ್ ಏನ್ ಮಾಡುತ್ತೆ ಎನ್ವೈರನ್ಮೆಂಟ್ ನ ಅದು ಕ್ಯಾಪ್ಚರ್ ಮಾಡುತ್ತೆ, ನಮ್ಗೆ ಇಲ್ಲಿ ಸ್ಕ್ರೀನಿಂಗ್ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದು ಕೂಡ ಬ್ರೋಂಕೋಸ್ಕೋಪಿ ಒಂದು ಮಾಡ್ತಾರೆ, ನೆಕ್ಸ್ಟ್ ಚೆಸ್ಟ್ ಸಿಟಿ ಸ್ಕ್ಯಾನ್ ಒಂದು ಮಾಡ್ತಾರೆ, ನೆಕ್ಸ್ಟ್ ಸ್ಪೂಟಮ್ ಎಕ್ಸಾಮಿನೇಷನ್ ಅಂದ್ರೆ ಸ್ಪೂಟಮ್ ನ ಕಲೆಕ್ಟ್ ಮಾಡಿ ಕಲ್ಚರ್ ಮಾಡಿ ಅದನ್ನ ಎಕ್ಸಾಮಿನೇಷನ್ ಕಳಿಸ್ತಾರೆ. ಸೊ ಹೇಳಿದ್ನಲ್ಲ ಬ್ಲಡ್ ಇರುತ್ತೆ ಅಂತ ಹೇಳಿ ಸಿಂಪ್ಟಮ್ಸ್ ಅಲ್ಲಿ, ಸೊ ಅದನ್ನು ಟೆಸ್ಟ್ ಮಾಡ್ತಾರೆ. ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಏನಾದ್ರು ಪ್ರೆಸೆಂಟ್ ಇದೆಯಾ ಇಲ್ಲ ಅಂತ ಹೇಳಿ ಅದು ಕೂಡ ಟೆಸ್ಟ್ ಮಾಡಿಸ್ತಾರೆ. ನೆಕ್ಸ್ಟ್ ಸ್ಕಿನ್ ಟೆಸ್ಟ್ ಒಂದು ಮಾಡಿಸ್ತಾರೆ ಫ್ರೆಂಡ್ಸ್. ಸೊ ಟ್ಯೂಬರ್ಕ್ಯುಲೋಸಿಸ್ ಸ್ಕಿನ್ ಟೆಸ್ಟ್ ಒಂದು ಮಾಡ್ತಾರೆ. ಸೊ ಸ್ಕಿನ್ ಟೆಸ್ಟ್ ಗೆ PPD ಅಂತಾನು ಹೇಳ್ತಾರೆ. 0.1 ml PPD ನ ಕಲೆಕ್ಟ್ ಮಾಡಿ ಅದನ್ನ ಇಂಜೆಕ್ಟ್ ಮಾಡ್ತಾರೆ. ಫಾರ್ಫೆರಮ್ ರೀಸನ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿ 48 to 72 ಅವರ್ಸ್ ಅದನ್ನ ಬಿಟ್ಟು ನೋಡ್ತಾರೆ. ಏನಾದ್ರೂ 10 mm ಅಷ್ಟು ಏನಾದ್ರೂ ಪ್ರೆಸೆಂಟ್ ಇತ್ತು, ಈಕ್ವಲ್ ಟು 10 mm ಅಥವಾ ಅದಕ್ಕಿಂತ ಜಾಸ್ತಿ ಏನಾದ್ರೂ ಇಂಡ್ಯೂರೇಷನ್ ಬಂತಪ್ಪ ಅಂತಂದ್ರೆ ಅದು TBಗೆ ತುತ್ತಾಗಿದ್ದಾರೆ, ಕಾಯಿಲೆಗೆ ಒಳಗಾಗಿದ್ದಾರೆ ಅಂತ ಹೇಳಿ ಕಂಡುಹಿಡಿತಾರೆ. ಅದು ಸ್ಕಿನ್ ಟೆಸ್ಟ್. ಸೊ ನೆಕ್ಸ್ಟ್ ನಾವು ಕಾಂಪ್ಲಿಕೇಶನ್ಸ್. ಸರ್ ಬಂದ್ಬಿಟ್ಟಿದೆ ಸರ್, ಬಂದ್ಮೇಲೆ ಏನೇನು ಕಾಂಪ್ಲಿಕೇಶನ್ ನಾವು ಸರ್ ಇದು ನಾನು ಹೋಗಿದ್ದೆ ಸರ್, ತೋರಿಸಿದ್ದೆ ಸರ್, ಮಾಡಿದೆ ಸರ್, ಎಲ್ಲ ಮಾಡಿದೆ ಸರ್, ಒಂದ್ಸರಿ ಬಂದ್ಮೇಲೆ ಇನ್ನ ಏನೇನು ಎಫೆಕ್ಟ್ ಆಗುತ್ತೆ ಸರ್, ಇನ್ನ ಏನೇನು ನನಗೆ ರೋಗಗಳು ಇನ್ನ ಏನೇನು ಬರ್ತಾವ ಸರ್ ಅಂತೇಳಿ ನಾವು ನೋಡೋದೇ ಅಂತಂದ್ರೆ ಬೋನ್ಸ್, ಸ್ಪೈನಲ್ ಕಾರ್ಡ್ ಅಂಡ್ ಜಾಯಿಂಟ್ಸ್ ಡಿಸ್ಟ್ರಕ್ಷನ್ ಮೇ ರಿಸಲ್ಟ್ ಟಿವಿ ಅಲ್ಲ TB. ಓಕೆ, ಬೋನ್ಸ್ ಸ್ಪೈನಲ್ ಪೇನ್ ಅಂದ್ರೆ ನಮ್ಮ ಒಂದು ಬೆನ್ನು ಮೂಳೆ ತುಂಬಾ ನೋವು ಬರ್ತಾ ಇರುತ್ತೆ, ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಜಾಯಿಂಟ್ಸ್ ಏನಾದ್ರು ಡಿಸ್ಟ್ರಕ್ಷನ್ಸ್ ಆಗಿರೋದು. ಸೊ ಇವೆಲ್ಲ ಆಯ್ತು ಅಂತಂದ್ರೂ ಸಹ ನಾವು ಒಂದು ಕಾಂಪ್ಲಿಕೇಶನ್ ಯಾವ್ದಕ್ಕೆಪ್ಪ ಅಂದ್ರೆ TBಗೆ ಒಂದು ಕಾಂಪ್ಲಿಕೇಶನ್ ಅಂತ ನೋಡ್ಬೋದು. TB ಬಂದ್ಮೇಲೆ ಅದು ಬರೀ ಕಿಡ್ನೀಸ್ಗೆ, ಶ್ವಾಸಕೋಶಕ್ಕೆ, ಸೊ ಇವಕ್ಕೆ ಅಫೆಕ್ಟ್ ಮಾಡ್ತವೆ ಅಂತ ಹೇಳಿದ್ದೆ. ಸೊ ಅದೇ ತರ ಬ್ರೈನ್ಗೂ ಅಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದೆ. ಮೆನಿಂಜೈಟಿಸ್ ಅಂದ್ರೆ ಬ್ರೈನ್ ಲೇಯರ್ ದಟ್ ಇಸ್ ಕನೆಕ್ಟೆಡ್ ಟು ಸ್ಪೈನಲ್ ಕಾರ್ಡ್. ಓಕೆ, ಲಿವರ್, ಕಿಡ್ನಿ ಇವೆಲ್ಲ ಅಫೆಕ್ಟ್ ಮಾಡ್ತಾವ ಅಂತ ನಿಮ್ಗೆ ಮುಂಚೆನೆ ಹೇಳಿದ್ದೆ. ಸೊ ನಾವು ನೆಕ್ಸ್ಟ್ ನೋಡೋದಾದ್ರೆ ಸೀರಿಯಸ್ ರಿಯಾಕ್ಷನ್ಸ್ ಟು ಡ್ರಗ್ಸ್ ಥೆರಪಿ. TB ಬಂದು ಡ್ರಗ್ಸ್ ತಗೊಂಡ್ರೆ ಜಾಸ್ತಿ ಡ್ರಗ್ಸ್ ನ ತಗೊಂಡಿದ್ರೆ ಆಲ್ಮೋಸ್ಟ್ TB ಬಂದ ಮೇಲೆ ಡ್ರಗ್ಸ್ ತಗೊಳ್ಳೋದು ಬಹಳ ಮುಖ್ಯ. ಅದು ಹೇಳಕ್ಕಾಗಲ್ಲ, ಎಷ್ಟೊಂದು ತುಂಬಾ ಡ್ರಗ್ಸ್ ಇರುತ್ತೆ ಅವ್ರು ತಗೊಳ್ಳೋದು. ಸೊ ನೆಕ್ಸ್ಟ್ ಅದು ಟ್ರೀಟ್ಮೆಂಟ್ ಅಲ್ಲಿ ಹೇಳ್ತೀನಿ. ಓಕೆನಾ? ಸೊ ಜಾಸ್ತಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಹೆಂಗೆ ಜಾಸ್ತಿ ಆಗಿದ್ರೆ ನೀವು ಯಾಕೆ ಸರ್ ನಮ್ಗೆ ಪ್ರಿಫರ್ ಮಾಡ್ತೀರಿ ಅಂತ ಇರ್ಬೋದು. ಸೊ ಕೆಲವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಟ್ರೀಟ್ಮೆಂಟ್ ಇಷ್ಟು ದಿವಸ 6 ತಿಂಗಳ ತಗೋಬೇಕು, ಅದು ಮುಂದೆ ಹೇಳ್ಬೇಕಿತ್ತು, ಬಟ್ ಅನಿವಾರ್ಯ ಇವಾಗ ನಾನು ಹೇಳ್ಬೇಕಾಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇಷ್ಟು ತಗೋಬೇಕಂತ ಇರುತ್ತೆ. ಸೊ ಅದನ್ನ ಕಂಟಿನ್ಯೂ ರೆಗ್ಯುಲರ್ ಫಾಲೋ ಮಾಡ್ಕೊಂತ ಬರಬೇಕು. ಅದನ್ನ ಒನ್ ಡೇ ಬಿಟ್ಟು ನೆಕ್ಸ್ಟ್ ಒಂದು ಡೋಸ್ ಮಿಸ್ ಆಗಿ ನೆಕ್ಸ್ಟ್ ಡೋಸ್ ತಗೊಂಡ್ರು ಸಹ ಅದು ಎಫೆಕ್ಟಿವ್ ಇರೋದಿಲ್ಲ. ಮತ್ತೆ ಫಸ್ಟ್ ಇಂದ ಬರಬೇಕು. ಸೇಮ್ ಲೈಕ್ ವ್ಯಾಕ್ಸಿನ್ ಇರ್ತಾವಲ್ಲ, ಅದು ಎಷ್ಟು ಡೋಸ್ ಆದ್ರೂ ಇರಲಿ, 1 ಡೋಸ್ ಮಿಕ್ಸ್ ಆಯ್ತಂದ್ರೆ ಅದು ವರ್ಕ್ ಮಾಡೋದಿಲ್ಲ. ನೆಕ್ಸ್ಟ್ ಮತ್ತೆ ಫಸ್ಟ್ ಡೋಸ್ ಇಂದ ಬರಬೇಕು. ಈ ರೀತಿಯಾಗಿ ಮಿಸ್ ಮಾಡಿ ಮತ್ತೆ ರೊಟೀನ್ ಆಗಿ ಮತ್ತೆ ಬರೋದ್ರಿಂದ ಏನಾಗುತ್ತೆ, ಡ್ರಗ್ ಅಬ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬೇರೆ ಡಿಸೀಸ್ ಕಂಡೀಷನ್ ಸಹ ಅದು ಲೀಡ್ ಮಾಡಬಹುದು. ಯಾವ ತರ ಅಂತಂದ್ರೆ ಹೆಪಾಟೋಟಾಕ್ಸಿಸಿಟಿ. ಹೆಪಾಟಿಕ್ ಅಂದ್ರೆ ಏನು ಗೊತ್ತಿರುತ್ತೆ ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡ್ರಿ, ನನಗೆ ಗೊತ್ತು. ಟಾಕ್ಸಿಕ್ ಅಂತಂದ್ರೆ ಏನು? ವಿಷಕಾರಿ ಅಲ್ವಾ? ನೆಕ್ಸ್ಟ್ ಹೆಪಾಟೋ ಅಂದ್ರೆ ಏನು? ನೀವು ಮತ್ತೆ ಸರ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅನ್ಕೊಂಡಿನಿ. ಹೆಪಾಟೋ ಅಂದ್ರೆ ಲಿವರ್, ಕಿಡ್ನಿಗೆ ರೀನಲ್. ಹೆಪಾಟೋ ಅಂದ್ರೆ ಲಿವರ್ ಅಲ್ಲಿ ಟಾಕ್ಸಿಕ್ ಅಂದ್ರೆ ವಿಷಕಾರಿ ಅನಿಲ ಪ್ರೆಸೆಂಟ್ ಆಗಿ ಅದು ವಿಷವಾಗಿ ಕನ್ವರ್ಟ್ ಆಗುತ್ತೆ, ಪಾಯ್ಸನ್ ಆಗಿಬಿಡುತ್ತೆ. ನೆಕ್ಸ್ಟ್ ಹೈಪರ್ ಸೆನ್ಸಿಟಿವಿಟಿ ಅಂದ್ರೆ ಏನು? ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್ ಅಂತಂದ್ರೆ ಅದು ಒಂದು ಟೈಪು. ಅದನ್ನು ಸಹ ಏನಾಗ್ತದೆ ಅಂದ್ರೆ ಈ ಒಂದು ಜಾಸ್ತಿ ಡ್ರಗ್ಸ್ ಥೆರಪಿನ ಯೂಸ್ ಮಾಡೋದ್ರಿಂದ ಹೈಪರ್ ಸೆನ್ಸಿಟಿವಿಟಿ ಕೂಡ ನಮ್ಮದ್ರಲ್ಲಿ ಉಂಟಾಗುತ್ತೆ. ನಾವು ನೆಕ್ಸ್ಟ್ ನೋಡೋದಾದ್ರೆ ಇವಾಗ ಟ್ರೀಟ್ಮೆಂಟ್ ಹೇಳ್ತಾ ಇದ್ದೀನಿ ಸರ್, ತುಂಬಾ ಹೊತ್ತು ತಗೊಂಡಿರಿ ಸರ್ ಅಲ್ಲ, ಅದಕ್ಕೆ ನಿಮ್ಗೆ ಆದಷ್ಟು ನನ್ನ ಲ್ಯಾಂಗ್ವೇಜ್ ನ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೊಂಡು ನಿಮ್ಗೆ ವಿಡಿಯೋ ಸಣ್ಣದಾಗಿ ನಿಮ್ಗೆ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಟ್ರೀಟ್ಮೆಂಟ್ ಆರ್ ಮ್ಯಾನೇಜ್ಮೆಂಟ್ ಎರಡು ಒಂದೇ. ಸೊ ನೆಕ್ಸ್ಟ್ ನಾವು ಈ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ಗೆ ಏನೇನ್ ಟ್ರೀಟ್ಮೆಂಟ್ ಮಾಡ್ತಾರಪ್ಪ ಅಂತಂದ್ರೆ ಆಂಟಿ ಟ್ಯೂಬರ್ಕ್ಯುಲೋಸಿಸ್ ಡ್ರಗ್ಸ್ ನ ರೆಫರ್ ಮಾಡ್ತಾರೆ. ಎಷ್ಟು ದಿವಸ ರೆಫರ್ ಮಾಡ್ತಾರೆ ಅಂದ್ರೆ 6 ರಿಂದ 12 ತಿಂಗಳು, ಅಂದ್ರೆ ಅರ್ಧ ವರ್ಷ ಅಥವಾ 1 ವರ್ಷ ಆ ಡ್ರಗ್ಸ್ ನ ನೀವು ತಗೊಳ್ಳೇಬೇಕು. ತಗೊಂಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಇದು ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ಗೆ ಬರುವಂತದ್ದು. ಅದರಲ್ಲಿ ನೋಡೋದಾದ್ರೆ ಫಸ್ಟ್ ಲೈನ್ ಚಾಯ್ಸ್ ಇರುತ್ತೆ, ಸೆಕೆಂಡ್ ಲೈನ್ ಚಾಯ್ಸ್ ಇರುತ್ತೆ, ಥರ್ಡ್ ಲೈನ್ ಚಾಯ್ಸ್ ಇರುತ್ತೆ ಅಲ್ವಾ? ಸೊ ಇದರಲ್ಲಿ ನಾವು ನೋಡೋದೇ ಆಗಿದ್ದಪ್ಪ ಅಂತಂದ್ರೆ ಫಸ್ಟ್ ಲೈನ್
ಚಾಯ್ಸ್ ಡ್ರಗ್ಸ್ ಅಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಬಂದು ಸ್ಟ್ರೆಪ್ಟೊಮೈಸಿನ್ ಅನ್ನೋ ಒಂದು ಡ್ರಗ್. ಇದು ಒಂದು 15 mg ಪರ್ ಡೇ. ನೋಟ್ ಡೌನ್ ಮಾಡ್ಕೊಳ್ರಿ, ಬರೀ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ನನ್ಗನ್ಸಿದ ಮಟ್ಟಿಗೆ. ನೆಕ್ಸ್ಟ್ ಐಸೋನಯಾಸಿಡ್, ಇದು ಬಂದು 300 mg ಮ್ಯಾಕ್ಸಿಮಮ್, 300 mg ಮ್ಯಾಕ್ಸಿಮಮ್ ಅಂದ್ರೆ 1 ಡೇ. ನೆಕ್ಸ್ಟ್ ರಿಫ್ಯಾಂಪಸಿನ್, ಇದು ಕೂಡ ಫಸ್ಟ್ ಲೈನ್ ಚಾಯ್ಸ್ ಡ್ರಗ್ಸ್ ಅಲ್ಲಿ ಬರುತ್ತೆ. ಇದು 10 mg ಡೈಲಿ ತಗೋಬೇಕು. ನೆಕ್ಸ್ಟ್ ಸೆಕೆಂಡ್ ಲೈನ್ ಚಾಯ್ಸ್ ಡ್ರಗ್ಸ್ ಅಲ್ಲಿ ಬರೋದಾದ್ರೆ ಅಜಿಥ್ರೊಮೈಸಿನ್ ಆಗಿರ್ಬೋದು, ಸಿಪ್ರೋಫ್ಲಾಕ್ಸಿನ್ ಆಗಿರ್ಬೋದು, ಇವೆಲ್ಲ ಆಂಟಿಬಯೋಟಿಕ್ಸ್ ಸೆಕೆಂಡ್ ಲೈನ್ ಚಾಯ್ಸ್ ಅಲ್ಲಿ ನಾವು ಕೊಡೋದು. ಯಾಕೆ ಕೊಡ್ತೀವಿ ಅಂದ್ರೆ ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಇದು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಹಾಗಾಗಿ ನಾವು ಆಂಟಿ ಬ್ಯಾಕ್ಟೀರಿಯಲ್ ಕೊಡ್ಬೇಕಾಗುತ್ತೆ. ಫಸ್ಟ್ ಲೈನ್ ಚಾಯ್ಸ್ ಅನ್ನ ಹೇಳಿದ್ದು ಆಂಟಿ ಟ್ಯೂಬರ್ಕ್ಯುಲೋಸಿಸ್ ಡ್ರಗ್ಸ್ ಅವು. ಇದು ಅಜಿಥ್ರೊಮೈಸಿನ್, ಸಿಪ್ರೋಫ್ಲಾಕ್ಸಿನ್ ಇವೆಲ್ಲ ಆಂಟಿಬಯೋಟಿಕ್ಸ್. ಇದು ಒಂದು ಸೆಕೆಂಡ್ ಲೈನ್ ಚಾಯ್ಸ್ ಅಲ್ಲಿ. ನಾವು ಇದರಲ್ಲಿ ಮೇನ್ ಆಗಿ ಟಿಬಿ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ನಾವು ಮೇನ್ ನೋಡೋದು ಯಾವ್ದಪ್ಪ ಅಂತಂದ್ರೆ ಮಲ್ಟಿಪಲ್ ಡ್ರಗ್ ಥೆರಪಿ. ಇದು ಬಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್. ಸೊ ಇದನ್ನ ಚೆನ್ನಾಗಿ ನೋಟ್ ಮಾಡ್ಕೊಳ್ರಿ. MDT ಅಂತಾನು ಹೇಳ್ತಾರೆ. MDT ಅಂತಂದ್ರೆ ಶಾರ್ಟ್ ಫಾರ್ಮ್ ಅಂತ ಕೇಳಿದ್ರೆ ಮಲ್ಟಿಪಲ್ ಡ್ರಗ್ ಥೆರಪಿ. ಓಕೆನಾ? ಸೊ ಅಟ್ ಎ ಟೈಮ್ ಆಂಟಿಬಯೋಟಿಕ್ಸ್ ಆಗಿರ್ಬೋದು ಅಥವಾ ಆಂಟಿ ಟ್ಯೂಬರ್ಕ್ಯುಲೋಸಿಸ್ ಡ್ರಗ್ಸ್, ಒಂದೇ ಸರಿ ಆಂಟಿ ಟ್ಯೂಬರ್ಕ್ಯುಲೋಸಿಸ್ ಡ್ರಗ್ಸ್ ನ ನಾವು ತಗೊಳ್ಳೋದನ್ನ ಏನಂತ ಕರೀತಾರೆ ಅಂದ್ರೆ ಮಲ್ಟಿ ಡ್ರಗ್ ಥೆರಪಿ. ಸೊ ಆಲ್ಮೋಸ್ಟ್ ಹೇಳಿದ್ನಲ್ಲ, ಮಲ್ಟಿ ಡ್ರಗ್ ಥೆರಪಿ. ಮಲ್ಟಿ ಅಂದ್ರೆ ಏನು? ಜಾಸ್ತಿ, ಒಂದಕ್ಕೊಂದು. ಡ್ರಗ್ ಅಂದ್ರೆ ಏನು? ಔಷಧಿ. ಥೆರಪಿ ಅಂದ್ರೆ ಏನು? ಟ್ರೀಟ್ಮೆಂಟ್. ಜಾಸ್ತಿ ಔಷಧಿಗಳನ್ನ ಒಂದೇ ಸರಿ ಟ್ರೀಟ್ಮೆಂಟ್ ಆಗಿ ತಗೊಳ್ಳೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಮಲ್ಟಿ ಡ್ರಗ್ ಥೆರಪಿ ಅಂತ ಹೇಳಿ ಕರೀತಾರೆ. ಸೊ ಇವೆಲ್ಲ ಮುಗಿದು ಸರ್, ನೆಕ್ಸ್ಟ್ ಬೇಗ ಮುಗಿಸಿರಿ ಸರ್ ಅಂದ್ರೆ ಮುಗಿಸ್ತೀನಿ ನೋಡ್ರಪ್ಪ. ನೆಕ್ಸ್ಟ್ ಪ್ರಿವೆನ್ಷನ್. ಹೇಗೆ ಪ್ರಿವೆನ್ಷನ್ ಮಾಡ್ತೀರಿ ಸರ್? ನಾನು ಬರಬಾರ್ದು ಸರ್, ಇಷ್ಟೆಲ್ಲ ಕಾಂಪ್ಲಿಕೇಶನ್ ಆಯ್ತು ಅಂದ್ಮೇಲೆ ನಾನು ಬರಬಾರ್ದು ಸರ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಅದ್ರ ಇಂಟ್ರೊಡಕ್ಷನ್ ಹೇಳಿದ್ರಿ, ಅದ್ರ ಡೆಫಿನೇಷನ್ ಯಾವ ಬ್ಯಾಕ್ಟೀರಿಯಿಂದ ಬರುತ್ತೆ ಅಂತ ಹೇಳಿದ್ರಿ, ವರ್ಲ್ಡ್ ಅಲ್ಲಿ ಏನೇನಾಯ್ತು ಅಂತ ಹೇಳಿದ್ರಿ, ಎಷ್ಟು ಟೈಪ್ಸ್ ಇದಾವೆ ಅಂತ ಹೇಳಿದ್ರಿ, ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ ಅಂತ ಹೇಳಿದ್ರಿ, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಂದ್ರೆ ಸಿಂಟಮ್ಸ್ ಏನೇನು ಬರುತ್ತೆ ಅಂತ ಹೇಳಿದ್ರಿ. ಸಿಂಟಮ್ಸ್ ಕೇಳಿದ್ರೇನೆ ಆಗ್ತಾ ಇಲ್ಲ ಸರ್, ಅದೇನೋ ವೆಯ್ಟ್ ಲಾಸ್ ಆಗುತ್ತಂತೆ, ಮತ್ತೆ ಅನೋರಾಕ್ಸಿಯಾ, ಹೊಟ್ಟೆ ಹಸಿವು ಆಗೋದಿಲ್ಲ ಅಂತೆ, ಫ್ಯಾಟಿಕ್ ಸುಸ್ತಾಗುತ್ತಂತೆ, ಅವೆಲ್ಲ ನನಗೆ ನೋಡಕ್ಕಾಗಲ್ಲ ಸರ್. ಮತ್ತೆ ಚೆಸ್ಟ್ ಪೇನ್ ಜಾಸ್ತಿ ಇರುತ್ತಂತೆ, ಮತ್ತೆ ಇನ್ನ ಏನೇನಿರುತ್ತೆ, ಚೆಸ್ಟ್ ಪೇನ್ ಜಾಸ್ತಿ ಇರುತ್ತಂತಂದ್ರೆ, ಮತ್ತೆ ಕೆಮ್ಮಬೇಕಾದ್ರೆ ಏನಾದ್ರೂ ಸ್ಪೂಟಮ್ ಅಲ್ಲಿ ಬ್ಲಡ್ ಬರೋದಂತೆ, ಇವೆಲ್ಲ ಕಾಂಪ್ಲಿಕೇಶನ್ಸ್ ಇದಾವೆ ಸರ್. ಮತ್ತೆ ಇದ್ರ ಡಯಾಗ್ನೋಸಿಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸರ್. ಇವೆಲ್ಲ ಟ್ರೀಟ್ಮೆಂಟ್, ಆ ಟ್ಯಾಬ್ಲೆಟ್ಸ್, ಅದು 12 ತಿಂಗಳು, 6 ರಿಂದ 12 ತಿಂಗಳು ಟ್ಯಾಬ್ಲೆಟ್ಸ್ ತಗೋಬೇಕು, ಒಂದೇ ಸರಿ ತಗೋಬೇಕು, ಮಲ್ಟಿಪಲ್ ಡ್ರಗ್ ಥೆರಪಿ ಟ್ರೀಟ್ಮೆಂಟ್ ತಗೋಬೇಕು ಸರ್. ಇದೆಲ್ಲ ಬೇಡ ಸರ್, ನನಗೆ ಹೆಂಗಾದ್ರೂ ಮಾಡಿದ್ದನ್ನ ಪ್ರಿವೆನ್ಷನ್ ಮಾಡಿಸಿ ಸರ್ ಅಂತಂದ್ರೆ ಇದೆ ನೋಡಪ್ಪ. ಪ್ರಿವೆನ್ಷನ್ ಮಾಡೋದಕ್ಕೆ, ಪ್ರಿವೆನ್ಷನ್ ಏನ್ ಮಾಡ್ಬೇಕು ಅಂತಂದ್ರೆ ಐಸೋಲೇಷನ್ ಇರಬೇಕು. ಯಾರು ಕ್ಲೀನ್ ಆಗಿ ನೀಟಾಗಿ ರೋಗ ಮುಕ್ತವಾಗಿರೋ ಪೇಷಂಟ್ ನ ಐಸೋಲೇಷನ್ ಮಾಡೋದಲ್ಲ, ಯಾರಿಗೆ ಬಂದಿರುತ್ತೆ ನೋಡು ಅವ್ರಿಗೆ ಐಸೋಲೇಷನ್ ಮಾಡ್ಬೇಕು. ಅವ್ರಿಗೆ ಐಸೋಲೇಷನ್ ಮಾಡಿದ್ರೆ ಅವ್ರು ಇನ್ನೊಬ್ರ ಹತ್ರ ಹೋಗಲ್ಲ, ಅವ್ರು ಇನ್ನೊಬ್ರ ಹತ್ರ ಹೋಗಿಲ್ಲ ಅಂದ್ರೆ ಆ ಒಂದು ರೋಗ ನಿಮಗ್ ಬರೋದಿಲ್ಲ. ಸೊ ಅವ್ರಿಗೆ ಐಸೋಲೇಷನ್ ಬೇಕಾಗುತ್ತೆ. ಸೊ ರೂಮ್ ನ ವೆಂಟಿಲೇಟ್ ಮಾಡಬೇಕಾಗುತ್ತೆ. ವೆಂಟಿಲೇಟ್ ಅಂದ್ರೆ ಏನು? ಆಕ್ಸಿಜನ್ ನ ಪ್ರೊವೈಡ್ ಮಾಡೋದು. ಅದು ಕೃತಕವಾಗಿ ಆಗಿರ್ಬೋದು ಅಥವಾ ಎನ್ವೈರನ್ಮೆಂಟ್, ನೇಚರ್ ಇಂದ ಆದ್ರೂ ತಗೋಬಹುದು, ಅದು ಸೆಕೆಂಡ್ರಿ. ಅದು ಸೊ ನೈಸರ್ಗಿಕವಾಗಿ ಆಗಿರ್ಬೋದು, ಕೃತಕವಾಗಿ ಆಗಿರ್ಬೋದು, ಒಟ್ಟು ವೆಂಟಿಲೇಟ್ ಇರ್ಬೇಕು ಆ ರೂಮ್ ಅಲ್ಲಿ. ಅಂದ್ರೆ ಗಾಳಿ ಚೆನ್ನಾಗಿ ಆಡ್ಬೇಕು. ಯಾಕಪ್ಪ ಅಂದ್ರೆ ಇದರಲ್ಲಿ ಒಂದು ಸಿಂಟಮ್ ಇದೆ, ಯಾವುದು? ಡಿಸ್ನಿಯಾ ಅನ್ನೋ ಒಂದು ಸಿಂಟಮ್ಸ್ ಇದೆ. ಸೊ ಬ್ರೀತ್ ಅವ್ರಿಗೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ವೆಂಟಿಲೇಷನ್ ಅವ್ರಿಗೆ ಪ್ರೊವೈಡ್ ಮಾಡಬೇಕು. ಅವರೊಂದು ಬಾಯಿನ ಕವರ್ ಮಾಡಬೇಕು, ಅಂದ್ರೆ ಬಟ್ಟೆ ತಗೊಂಡು ಸುತ್ತಬಿಡೋದಲ್ಲ, ಮಾಸ್ಕ್ ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಒಂದ್ಸರಿ ಬಂದಿದೆ ಆ ವ್ಯಕ್ತಿಗೆ ಅಂತಂದ್ರೆ ಎಂಟೈರ್ ಕೋರ್ಸ್ ನಾವು ಕಂಪ್ಲೀಟ್ ಮಾಡಬೇಕು. ಏನು ನರ್ಸಿಂಗ್ ಕೋರ್ಸ್ ಅಲ್ಲ, ಥೆರಪಿ ಟ್ರೀಟ್ಮೆಂಟ್ ಕೋರ್ಸ್ ನವರು ಕಂಟಿನ್ಯೂ ಆಗಿ ಚಾಚು ತಪ್ಪದೆ ಕರೆಕ್ಟ್ ಆಗಿ ಅವರು ಅದನ್ನ ಫಾಲೋ ಅಪ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ಸಹ ಒನ್ ಟೈಪ್. ಸೊ ನೆಕ್ಸ್ಟ್ ಇದೆಲ್ಲ ನೀವು ಯಾರಿಗೆ ಹೇಳಿದ್ರಿ ಸರ್? ರೋಗ ಬಂದಿರೋ ವ್ಯಕ್ತಿಗೆ ಹೇಳಿದ್ರಿ. ಅವ್ನ ಐಸೋಲೇಟ್ ಮಾಡಬೇಕು, ಅವ್ನ ವೆಂಟಿಲೇಟ್ ಮಾಡಬೇಕು, ಅವ್ನಿಗೆ ಮಾಸ್ಕ್ ಹಾಕ್ಸ್ಬೇಕು, ಅವ್ನ ಟ್ರೀಟ್ಮೆಂಟ್ ಥೆರಪಿನ ಕರೆಕ್ಟ್ ಆಗಿ ಕೊಡಿಸ್ಬೇಕು ಸರ್ ಅಂತ ಹೇಳಿದ್ರಿ. ಇದು ರೋಗಿಗೆ. ಸೊ ನಿನಗೆ ಏನ್ ಕೆಲಸಪ್ಪ ಅಂದ್ರೆ ಅದು ಬರದೇ ಇರೋ ತರ ವ್ಯಾಕ್ಸಿನೇಷನ್ ತಗೋ, ಆಯ್ತಾ? ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಒಂದ್ ವೇಳೆ ನಿನ್ ಕಾಂಟ್ಯಾಕ್ಟ್ ಹೋಗಿದ್ರು ಸಹ ನಿನ್ ಬಾಡಿಯಲ್ಲಿ ಆ ವ್ಯಾಕ್ಸಿನ್ ನೋಡೋದ್ರಿಂದ ಫೈಟ್ ಮಾಡುತ್ತೆ. ಅದು ಫೈಟ್ ಮಾಡಿ ಮತ್ತೆ ನೀನ್ ನಾರ್ಮಲ್ ಮೋಡ್ಗೆ ತಗೊಂಡ್ಬರುತ್ತೆ ನಿನ್ಗೆ. ಸೊ ವ್ಯಾಕ್ಸಿನ್ ಆಲ್ಸೋ ಪ್ಲೇಸ್ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಅಲ್ವಾ? ಸೊ ಇವಿಷ್ಟು ನೋಡಿದ್ವಿ. ಏನೇನ್ ನೋಡಿದ್ವಿ? ಲಾಸ್ಟ್ ಒಂದ್ಸರಿ ಗ್ಲಾನ್ಸ್ ಮಾಡ್ಬಿಡೋಣ. ಸಮ್ಮರೈಸೇಷನ್ ಅಂತ ಹೇಳ್ತಾರಲ್ಲ ಆ ಟೈಪ್. ಫಸ್ಟ್ ಇಂಟ್ರೊಡಕ್ಷನ್ ನೋಡಿದ್ವಿ. ಟಿಬಿ ಅಂದ್ರೆ ಇಲ್ಲಿ US ಅಲ್ಲಿ ಜಾಸ್ತಿ ಕಂಡು ಬರುತ್ತೆ. ಸೊ ಇದರಿಂದ ಬಹಳ ಕಾಂಪ್ಲಿಕೇಶನ್ಸ್ ಇರುತ್ತೆ. ಇದು ಒಂದು ಬ್ಯಾಕ್ಟೀರಿಯಂ ಹೌದು. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಬೈ ವೆಯ್ಟ್ ಲಾಸ್ ಅಂತ ನೋಡಿದ್ವಿ. ಸೊ ಇವೆಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ. ನೆಕ್ಸ್ಟ್ ನಾವು ಡೆಫಿನಿಷನ್ ನೋಡಿದ್ವಿ. ಇದು ಒಂದು ಡಿಸೀಸ್ ಕಾಸಿಂಗ್ ಏಜೆಂಟ್ ಬೈ ಲಂಗ್ಸ್ ಗೆ ಎಫೆಕ್ಟ್ ಮಾಡುತ್ತೆ
ಬೈ ಬ್ಯಾಕ್ಟೀರಿಯಾ ನೇಮ್ ದಟ್ ಈಸ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ಟೈಪ್ಸ್ ಯಾವ್ದು ನೋಡಿದ್ವಿ ಅಂತ ನೋಡಿದ್ವಿ. ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ನೋಡಿದ್ವಿ, ಏವಿಯನ್ ಟ್ಯೂಬರ್ಕ್ಯುಲೋಸಿಸ್ ನೋಡಿದ್ವಿ, ನೆಕ್ಸ್ಟ್ ಬೋವಿಸ್ ಟ್ಯೂಬರ್ಕ್ಯುಲೋಸಿಸ್ ನೋಡಿದ್ವಿ. ಸೊ ಇನ್ನ ಯಾವ್ದು ನೋಡಿದ್ವಿ, ಇನ್ನೊಂದು ಮಿಲ್ಲರಿಸ್, ಸಾರಿ ಒಂದ್ಸರಿ ನೋಡ್ತೀನಿ, ಮಿಲರಿ ಟ್ಯೂಬರ್ಕ್ಯುಲೋಸಿಸ್ ಕರೆಕ್ಟ್ ನಾ ಹೇಳಿದ್ದು. ಮಿಲರಿ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದೊಂದು ನೋಡಿದ್ವಿ. ಸೊ ಮಿಲರಿಸ್ ಅಂದ್ರೆ ಏನು, ಆ ಒಂದು ಬ್ಯಾಕ್ಟೀರಿಯಾ ಬ್ಲಡ್ ಅಲ್ಲಿ ಪ್ರೆಸೆಂಟ್ ಇದ್ದು ಬ್ಲಡ್ ನ ಮಿಡಿ ಬಾಡಿ ಪಾರ್ಟ್ಸ್ ಗೆ ಎಂಟರ್ ಆಗಿ ಅದು ಬೇರೆ ಆರ್ಗನ್ ಗೆ ಅಫೆಕ್ಟ್ ಮಾಡುವಂತ ಒಂದು ಟೈಪ್. ಆ ಒಂದು ಟೈಪ್ಸ್ ನೋಡಿದ್ವಿ. ಟೈಪ್ಸ್ ಆದ್ಮೇಲೆ ಏನ್ ನೋಡಿದ್ವಿ, ಇನ್ಸಿಡೆಂಟ್ಸ್ ನೋಡಿದ್ವಿ. ಎಲ್ಲೆಲ್ಲಿ ಎಷ್ಟು ಜನ ಸತ್ತು ಬಿದ್ರು, ಎಷ್ಟು ಜನಕ್ಕೆ ಅದು ಬಂದಿತ್ತು, ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಕಾಸ್ ಆಗಿತ್ತು, ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಜನಕ್ಕೆ ಅದು ಕಾಸ್ ಆಗಿತ್ತು. ಸೊ ಇದನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಅದರಿಂದ ಬರುವಂತ ಒಂದು ರಿಸ್ಕ್ ಫ್ಯಾಕ್ಟರ್ಸ್, ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಂತ ನೋಡಿದ್ವಿ ಅಂದ್ರೆ ಇಮ್ಯೂನ್ ಸಪ್ಲೈಸ್, ಅಂದ್ರೆ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರೋರಿಗೆ ಬಂದಿದ್ದು ಮೇನ್ ಆಗಿ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ದೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಆಲ್ಕೋಹಾಲಿಸಮ್, ಜಾಸ್ತಿ ಆಲ್ಕೋಹಾಲಿಸಮ್ ಏನಾದ್ರು ಕನ್ಸ್ಯೂಮ್ ಮಾಡೋದ್ರಿಂದ ಆ ಒಂದು ವ್ಯಕ್ತಿಗೂ ಸಹ ಇದು ಅಫೆಕ್ಟ್ ಆಗುತ್ತೆ ಅಂತ ನಾವು ಅದೊಂದು ಟೈಪ್ಸ್ ಅಂತ ಸಹ ನಿಮ್ಗೆ ಹೇಳಿದಿಲ್ಲ, ರಿಸ್ಕ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ 2 ಟೈಪ್ಸ್. ಇಲ್ಲಿ ಮೇಲ್ಗಡೆ ಹೇಳಿದ್ನಲ್ಲ, ಫಸ್ಟ್ ಯಾವ ಟೈಪ್ಸ್ ಅಪ್ಪ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್. ಕಾನ್ಸ್ಟಿಟ್ಯೂಷನಲ್ ಸಿಂಟಮ್ಸ್ ಅಲ್ಲಿ ಏನೇನ್ ಬರುತ್ತೆ, ಅನಾರೋಗ್ಯ ಇರುತ್ತೆ, ಮತ್ತೆ ಫ್ಯಾಟಿಗ್ ಇರುತ್ತೆ, ಮತ್ತೆ ವೆಯ್ಟ್ ಲಾಸ್ ಇರುತ್ತೆ. ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕಾಮನ್ ಆಗಿ ಬರುವಂತ. ನೆಕ್ಸ್ಟ್ ಪಲ್ಮನರಿ ಅಂದ್ರೆ ಲಂಗ್ಸ್ ಗೆ ಸಂಬಂಧಪಟ್ಟಂತ ಒಂದು ಸಿಂಟಮ್ಸ್. ಯಾವುದು, ಚೆಸ್ಟ್ ಪೇನ್ ಇರ್ಬೋದು, ಚೆಸ್ಟ್ ಟೈಟ್ನೆಸ್ ಇರ್ಬೋದು, ಸ್ಪೂಟಮ್ ವಿತ್ ಹಿಮೋಪ್ಟೈಸಿಸ್ ಅಂದ್ರೆ ಬ್ಲಡ್ ಬರೋದಾಗಿರ್ಬೋದು. ಸೊ ಸ್ಪೂಟಮ್ ಅಲ್ಲಿ ಬ್ಲಡ್ ಬರೋ, ಇವೆಲ್ಲ ಬಂದಿರೋ ಅಂದ್ರೆ ಪಲ್ಮನರಿ ಸಿಂಟಮ್ಸ್. ಯಾವ್ದಕ್ಕೆ ಅಂದ್ರೆ ಟಿಬಿಗೆ. ಸೊ ಅದು ಕೂಡ ಸಿಂಟಮ್ಸ್ ಅಂದ್ರೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಎರಡು ಒಂದೇ. ನೆಕ್ಸ್ಟ್ ಡಯಾಗ್ನೋಸಿಸ್, ಏನ್ ಡಯಾಗ್ನೋಸ್ ಮಾಡ್ತೀರಿ, ಅವ್ರದ್ದು ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀರಿ, ಅವ್ರದ್ದು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀರಿ. ನೆಕ್ಸ್ಟ್ ಕ್ರಾಕಲ್ ಸೌಂಡ್ಸ್ ನ ನೀವೇನ್ ಮಾಡ್ತೀರಿ, ಅಬ್ಸರ್ವ್ ಮಾಡ್ತೀರಿ. ನೆಕ್ಸ್ಟ್ ಇವೆಲ್ಲ ಮಾಡ್ತೀರಿ ಯಾವ್ದ್ರಲ್ಲಿ, ಡಯಾಗ್ನೋಸಿಸ್ ಮಾಡೋದ್ರಿಂದ. ಸೊ ನಾವು ನೆಕ್ಸ್ಟ್ ಏನ್ ನೋಡ್ತೀವಿ ಅಂದ್ರೆ ಇನ್ನ ಏನೇನು ಡಯಾಗ್ನೋಸಿಸ್ ಮಾಡ್ತೀರಿ ಅಂದ್ರೆ ಚೆಸ್ಟ್ ಎಕ್ಸ್ರೇ ತಗೊಂತೀರಿ, ಫಿಸಿಕಲ್ ಎಕ್ಸಾಮಿನೇಷನ್ ಹೇಳಿದೆ, ಚೆಸ್ಟ್ ಎಕ್ಸ್ರೇ ತಗೊಂತೀರಿ, ಸಿಟಿ ಸ್ಕ್ಯಾನ್, ಚೆಸ್ಟ್ ಸಿಟಿ ಸ್ಕ್ಯಾನ್ ಮಾಡಿಸ್ತೀರಿ, ನೆಕ್ಸ್ಟ್ ಸ್ಕಿನ್ ಟೆಸ್ಟ್ ಮಾಡಿಸ್ತೀರಿ. ಸೊ ಇವೆಲ್ಲ ಏನಂದ್ರೆ ಡಯಾಗ್ನೋಸಿಸ್ ಅಲ್ಲಿ ಬಂತು. ಅಸಿಸ್ಟೆಂಟ್ ಡಯಾಗ್ನೋಸಿಸ್ ಎರಡು ಅಲ್ಲೇ ಮುಗೀತು. ನೆಕ್ಸ್ಟ್ ಅದರಿಂದ ಏನೇನು ಕಾಂಪ್ಲಿಕೇಶನ್ ಆಗುತ್ತೆ ಅಂದ್ರೆ ಬೋನ್ಗೆ ಅದು ಮೇನ್ ಆಗಿ ಅಫೆಕ್ಟ್ ಮಾಡುತ್ತೆ, ಸ್ಪೈನಲ್ ಪೇನ್ ಉಂಟಾಗುತ್ತೆ. ಸೊ ಇದು ಅದು ಬಿಟ್ಟು ಬೇರೆ ಆರ್ಗನ್ಸ್ಗೂ ಸಹ ಇದು ಅಫೆಕ್ಟ್ ಆಗುತ್ತೆ. ಐ ಮೀನ್ ಬ್ರೈನ್ಗೆ ಮೆನಿಂಜೈಟಿಸ್ ಲೇಯರ್, ಬ್ರೈನ್ ಲೇಯರ್ ದಟ್ ಇಸ್ ಕನೆಕ್ಟೆಡ್ ಟು ಸ್ಪೈನಲ್ ಕಾರ್ಡ್. ಸೊ ಮೆನಿಂಜೈಟಿಸ್ ಅಂತಂದ್ರೆ ಅಲ್ಲಿ ಕೂಡ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಿಡ್ನೀಸ್ಗೆ ಅಫೆಕ್ಟ್ ಆಗುತ್ತೆ, ಲಿವರ್ಗೆ ಅಫೆಕ್ಟ್ ಆಗುತ್ತೆ. ಜಾಸ್ತಿ ಡ್ರಗ್ ತಗೊಳ್ಳೋದ್ರಿಂದ, ಏನಾದ್ರು ಡ್ರಗ್ ಅಬ್ಯೂಸ್ ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆಪ್ಪ ಅಂತಂದ್ರೆ ಅದು ಹೆಪಾಟೋಟಾಕ್ಸಿಸಿಟಿ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ಹೇಳಿದೆ. ಟ್ರೀಟ್ಮೆಂಟ್ ಏನಂತ ಹೇಳಿದೆ, ಫಸ್ಟ್ ಲೈನ್ ಚಾಯ್ಸ್ ಅಲ್ಲಿ ಯಾವ್ದು ಹೇಳಿದೆ, ಸ್ಟೆಪ್ಟೊಮೈಸಿನ್ ಹೇಳಿದ್ದೆ, ಮತ್ತೆ ಐಸೋನಿಯಾಸಿಡ್ ಹೇಳಿದ್ದೆ, ರಿಫಾಂಪಿಸಿನ್ ಅನ್ನೋದು. ಇವೆಲ್ಲ ಡ್ರಗ್ಸ್ ಫಸ್ಟ್ ಲೈನ್ ಚಾಯ್ಸ್ ಅಲ್ಲಿ ಬರ್ತವೆ. ಸೆಕೆಂಡ್ ಲೈನ್ ಚಾಯ್ಸ್ ಡ್ರಗ್ಸ್ ಅಲ್ಲಿ ಯಾವ್ದು ಬರ್ತಾವೆ ಅಂದ್ರೆ ಆಂಟಿಬಯೋಟಿಕ್ಸ್ ಬರ್ತವೆ. ಫಸ್ಟ್ ಲೈನ್ ಚಾಯ್ಸ್ ಅಲ್ಲಿ ಬರೋದಿಲ್ಲ ಆಂಟಿ ಟ್ಯೂಬರ್ಕ್ಯುಲೋಸಿಸ್ ಡ್ರಗ್ಸ್. ಸೆಕೆಂಡ್ ಲೈನ್ ಚಾಯ್ಸ್ ಬರೋದ್ರಲ್ಲೆಲ್ಲ ಆಂಟಿ ಬ್ಯಾಕ್ಟೀರಿಯಲ್ ಡ್ರಗ್ಸ್. ಆಂಟಿ ಬ್ಯಾಕ್ಟೀರಿಯಲ್ ಡ್ರಗ್ಸ್ ಅಂತಂದ್ರೆ ಬ್ಯಾಕ್ಟೀರಿಯಾದಿಂದ ಈ ಒಂದು ಏಜೆಂಟ್ ಬರೋದ್ರಿಂದ ಆ ಬ್ಯಾಕ್ಟೀರಿಯಾಗೆ ಟ್ರೀಟ್ಮೆಂಟ್ ಕೊಡೋದು. ಯಾವ್ದಪ್ಪ ಅಂದ್ರೆ ಅಜಿಥ್ರೊಮೈಸಿನ್ ಆಗಿರ್ಬೋದು, ಸಿಪ್ರೋಫ್ಲಾಕ್ಸಿನ್. ಬೇರೆ ಬ್ಯಾಕ್ಟೀರಿಯಲ್ ಡ್ರಗ್ಸ್ ಬಯೋಟಿಕ್ಸ್ ಸಹ ನೀವು ಆಂಟಿಬಯೋಟಿಕ್ಸ್ ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು, ನೋ ಪ್ರಾಬ್ಲಮ್. ನಾನು ಎರಡು ಹೇಳಿದ್ದೀನಿ. ನೆಕ್ಸ್ಟ್ ಮಲ್ಟಿಪಲ್ ಡ್ರಗ್ ಥೆರಪಿ ಅಂದ್ರೆ ಆಂಟಿ ಟ್ಯೂಬರ್ಕ್ಯುಲೋಸಿಸ್ ಡ್ರಗ್ಸ್ ಇರ್ತಾವಲ್ಲ ಅದನ್ನ ತಗೊಳ್ಳೋದು, ಡಿಫ್ರೆಂಟ್ ಟೈಪ್ಸ್ ಒಂದೇ ಸರಿ ತಗೊಳ್ಳೋದು, ಅದನ್ನ ಮಲ್ಟಿಪಲ್ ಡ್ರಗ್ ಥೆರಪಿ, ಅದೊಂದು ಟ್ರೀಟ್ಮೆಂಟ್ ತಗೊಂತೀರಿ. ನೆಕ್ಸ್ಟ್ ಪ್ರಿವೆನ್ಷನ್, ಅವ್ರನ್ನ ಐಸೋಲೇಟ್ ಮಾಡಬೇಕು, ಅವ್ರ ವೆಂಟಿಲೇಟ್ ಮಾಡಬೇಕು, ಅವ್ರನ್ನ ಫೇಸ್ ನ ಕವರ್ ಮಾಡಬೇಕು ವಿತ್ ಮಾಸ್ಕ್. ಅವ್ರನ್ನ ಏನ್ ಮಾಡ್ಬೇಕಂತಂದ್ರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿ ತಗೊಳ್ಳೋ ತರ ಇರಬೇಕು. ವ್ಯಾಕ್ಸಿನೈಸೇಷನ್ ನಾವು ತಗೋಬೇಕು, ಅವ್ರಿಗೂ ಕೊಟ್ಟರು ಒಳ್ಳೇದು. ಸೊ ಆಲ್ಮೋಸ್ಟ್ ಅವ್ರಿಗೆ ಕೊಡಲ್ಲ, ಬರಲ್ಲ. ವ್ಯಾಕ್ಸಿನ್ ಯಾಕೆ ಕೊಡ್ತಾರೆ, ಪ್ರಿವೆಂಟ್ ದ ಡಿಸೀಸ್. ಒಂದ್ಸರಿ ಬಂದ್ಮೇಲೆ ಅವ್ನಿಗೆ ಟ್ರೀಟ್ಮೆಂಟ್. ಸೊ ನಾವು ವ್ಯಾಕ್ಸಿನ್ ತಗೊಳ್ಳೋದು ಬಹಳ ಉತ್ತಮ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಇದ್ರಲ್ಲಿ ಏನಾದ್ರೂ ನೀವು ಬಿಟ್ಟಿದ್ದೀರಿ ಸರ್ ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡ್ಬಿಡ್ರಿ, ಮರಿಬೇಡ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಮಾಡಬೇಡ್ರಿ. ಸೊ ನಮ್ಮ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಆಗ್ರಿ, ನಂತರ ನಿಮ್ಗೆಲ್ಲ ನೋಟಿಫಿಕೇಶನ್ ಬರ್ತವೆ. ನಿಮ್ ಡೌಟ್ ಇದ್ರು ನೀವು ಕ್ಲಿಯರ್ ಮಾಡ್ಕೋಬಹುದು. ನಮ್ಮ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ಯಾವ ಟಾಪಿಕ್ ತಗೊಂಡ್ ಬರ್ತೀನಿ ಅಂತ ನಾನು ಲಾಸ್ಟ್ ಎಂಡಿಂಗ್ ಅಲ್ಲಿ ಹೇಳ್ತಿದ್ದೆ. ಮೋಸ್ಟ್ಲಿ ಕೇರ್ ಪ್ಲಾನ್ಸ್ ಬಗ್ಗೆ ಹೇಳಿದ್ರು ಹೇಳ್ತೀನಿ, ಇಲ್ಲಾಂದ್ರೆ ಬೇರೆ ಟಾಪಿಕ್ ಕೂಡ ತಗೊಂತೀನಿ. ಸೊ ಒಬ್ರು ಮೊನ್ನೆ ಫೋನ್ ಮಾಡಿದ್ರು, ಅವರೇ ಹೇಳಿದ್ರು, ಸರ್ ಇದ್ರ ಬಗ್ಗೆ ಎಲ್ಲ ಹೇಳ್ತಿದ್ರಿ, ಸ್ವಲ್ಪ ನಮಗೆ ಕೇರ್ ಪ್ಲಾನ್ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ರಿ ಸರ್ ಅಂತೇಳಿ. ಆಲ್ಮೋಸ್ಟ್ ಆಲ್ ನನಗೂ ಗೊತ್ತಿಲ್ಲ, ನನಗೂ ಗೊತ್ತು, ಬಟ್ ನನಗೆ ಗೊತ್ತಿರೋಷ್ಟು ನಿಮಗ್ ಗೊತ್ತಿಲ್ಲ.
ಇದರ ಅರ್ಥ ನನಗಿಂತ ಜಾಸ್ತಿ ನೀವು ತಿಳ್ಕೊಂಡಿರ್ತೀರಿ ಅಂತ ಅರ್ಥ ಅಷ್ಟೇ. ಸೊ ನನಗೇನು ಗೊತ್ತು ಕೆ ಪ್ಲಾನ್ ಬಗ್ಗೆ ಅದನ್ನ ನಾನು ನಿಮಗೆ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.